ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಜನವರಿ 2026 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಪೌಷಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಸೌಭಾಗ್ಯ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ ರಾಶಿಯ ಅಂತರ್ಗತವಾಗಿ ಈ ವರ್ಷ ಭವಿಷ್ಯ 2026 ಹೇಗಿದೆ ಅನ್ನತಕ್ಕಂಥ ಒಂದು ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸ್ತಿದೆ. ಕಾಲಚಕ್ರದಲ್ಲಿ ಮೀನ ರಾಶಿಗೆ 12ನೇ ಮನೆ ವೈರಾಗ್ಯಂ ಅಂತ ಹೇಳ್ತಾರೆ. ಪೂರ್ಣವಾಗಿ ಕ್ಷೀರಸಾಗರ, ಹಾಲಿನ ಸಾಗರ, ಭಗವಂತನ ಒಂದು ಇರತಕ್ಕಂಥ ಮನೆ. ಅದಕ್ಕೆ ಏನೋ ನಿಮಗೆ ಜನ್ಮತಾ ಒಂದು ವೈರಾಗ್ಯ ಇಟ್ಟುಬಿಟ್ಟಿರ್ತಾನೆ. ಹೌದು ಅಲ್ವೋ ಹೇಳಿ? ಹೇಗೆ ಅಂದರೆ, ಪ್ರಕೃತಿಯ ನಿಯಮ ಹಾಗೆ ಮಕ್ಕಳ. ನಮ್ಮ ಹುಟ್ಟು 18 ರೂಪಗಳನ್ನ, ಶಕ್ತಿಗಳನ್ನ ಭಗವಂತ ಮೊದಲೇ ನಿರ್ಧಾರ, ಅದರಲ್ಲಿ 5 ಶಕ್ತಿಗಳು ನಿರ್ಧಾರ ಆಗಿರ್ತವೆ. ಇದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಈ 18 ಪ್ರತಿಯೊಂದು, ಅದರಲ್ಲಿ 18 ಅತಿ ಮುಖ್ಯ. ಆ 18ರಲ್ಲಿ 5 ಅತಿ ಮುಖ್ಯ. ಒಂದು ನಮ್ಮ ಹುಟ್ಟು. ತುಂಬಾ ಜನ ಹೇಳ್ತಿರ್ತಾರೆ, ನಾನು ಇಂಥವ್ರ ಮನೇಲಿ ಹುಟ್ಟು ಬಿಟ್ಟೆ, ನಾನು ಇಂಥವ್ರ ಹೊಟ್ಟೆಲಿ ಹುಟ್ಟು ಬಿಟ್ಟೆ, ನೀವೇನ್ ಮಾಡಿದ್ರಿ, ನೀವೇನ್ ಕೊಟ್ರಿ, ನೀವು ಇಲ್ಲಿಯೇ ಹುಟ್ಟಬೇಕು ಅಂತ ನೀವಾಗಿ ಕೇಳ್ಕೊಂಡು ಬಂದಿರೋದು. ನೀವಾಗಿ ಹಿಂದಿನ ಜನ್ಮದ ಕರ್ಮಕ್ಕೆ ಅನುಸಾರವಾಗಿ ನಿಮ್ಮ ಜನನ ಒಂದಾಗಿರುತ್ತೆ. ಅದು ನೀವಾಗಿ ಪಡ್ಕೊಂಡು ಬಂದಿರೋದು, ತಪ್ಪಿಸ್ಲಿಕ್ಕೆ ಏನೂ ಇಲ್ಲ. ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ರೋ ಅದಕ್ಕೆ ತಕ್ಕಂಥದ್ದು. ತುಂಬಾ ಜನ ನೀವು ನೋಡ್ತಿರ್ತೀರಿ, ಸಾಮಾನ್ಯರಲ್ಲಿ ಹುಟ್ಟುಬಿಟ್ಟಿರ್ತಾರೆ, ಅಸಾಮಾನ್ಯರಾಗ್ಬಿಟ್ಟಿರ್ತಾರೆ. ಕೆಲವರು ಅಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ಎಲ್ಲ ಕಳ್ಕೊಬಿಟ್ಟಿರ್ತಾರೆ. ದಂತಕತೆ ಡಾಕ್ಟರ್ ರಾಜ್ಕುಮಾರ್, ತುಂಬ ಸಾಮಾನ್ಯರಲ್ಲಿ ಸಾಮಾನ್ಯ ಕುಟುಂಬ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಎಂತ ಹೆಸರು, ಏನಿತ್ತು ಅವ್ರ ಹತ್ರ? ವಿದ್ಯೆ ಇತ್ತ, ಸೌಕರ್ಯ ಇತ್ತ, ಬ್ಯಾಕ್ಗ್ರೌಂಡ್ ಇತ್ತ, ಬ್ಯಾಕಪ್ ಇತ್ತ, ದುಡ್ಡಿತ್ತ, ಅಧಿಕಾರ ಇತ್ತ, ಪದವಿ ಇತ್ತ, ಪ್ರತಿಷ್ಠೆ ಇತ್ತ, ಯಾರಾದ್ರೂ ಸಪೋರ್ಟ್ ಇತ್ತ? ಯಾವುದ ಆ ಶಕ್ತಿ? ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದರು. ಅಲ್ಲಿ ನೋಡಿ, ಅವರು ಬೆಳೆದು ನಿಂತಿರ್ತಕ್ಕಂಥದ್ದು. ಇವತ್ತಿಗೂ ಅವರನ್ನ ನಾವು ನೆನೆಸ್ಕೋತೇವೆ. ಇನ್ನೊಂದು 2 ವರ್ಷ, 3 ವರ್ಷ, ಎಸ್, 100 ವರ್ಷಗಳ ಶತಮಾನೋತ್ಸವ ಈಗಲಿಂದಲೇ ಸಿದ್ಧತೆ ಮಾಡ್ಕೋಬೇಕು. ಘನ ಸರ್ಕಾರಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಕನ್ನಡ ಜಲ, ಭಾಷೆ, ನುಡಿ, ನಾಡು ಅನ್ನತಕ್ಕಂಥವ್ರು ಈಗಲಿಂದಲೇ ಅಂತಹ ಒಂದು ಯುಗಪುರುಷ ಕನ್ನಡಕ್ಕೋಸ್ಕರ ಹುಟ್ಟಿದವರು. ಎಲ್ಲೋ ಎಂಥ ಒಂದು ಬದುಕು ಅವ್ರು ಬದುಕಿತ್ತು. ಏನಿತ್ತು ಯೋಚನೆ ಮಾಡಿ ನೋಡಿ. ತುಂಬಾ ಜನ ನಾವು ಇಂಥ ಕಡೆ ಹುಟ್ಟು ಬಿಟ್ವಿ, ನಮಗೆ ಈ ತರ ಆಯ್ತು ಅಂತ ಹೇಳ್ತಾರೆ. ದೈವದ ಅನುಗ್ರಹ ಇತ್ತು ಅಂದರೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಡಾಕ್ಟರ್ APJ ಅಬ್ದುಲ್ ಕಲಾಂ ಕೂಡ ರಾಷ್ಟ್ರಪತಿ ಹುದ್ದೆಗೆ ಕರ್ಕೊಂಡೋಗಿ ನಿಲ್ಲಿಸ್ತು. ನೆನಪಿಟ್ಟುಕೊಳ್ಳಿ. ಸಾಮಾನ್ಯ ಮತ್ಸ್ಯ ಕುಟುಂಬ, ಸಾಮಾನ್ಯ ತುಂಬಾ ಒಂದು ಬಡ ಕುಟುಂಬ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಎಲ್ಲಿಯ ಪಯಣ. ಅದೇ ರೀತಿ ಅನಿಲ್ ಅಂಬಾನಿ, ಎಂಥ ಶ್ರೀಮಂತ ಕುಟುಂಬ.
ಹುಟ್ಟುವಾಗ ಸ್ವಲ್ಪ ಕಷ್ಟ ಇತ್ತು ನಿಜವೇ, ಆದ್ರೆ ಬೆಳೀತಾ ಬೆಳೀತಾ ಅವ್ರ ತಂದೆ ಕಟ್ಟಿದ ಸಾಮ್ರಾಜ್ಯ ರಿಲಯನ್ಸ್ ಅನ್ನತಕ್ಕಂಥದ್ದು ಒಂದು ದೊಡ್ಡ ರೆವಲ್ಯೂಷನ್. ಸ್ಟಾಕ್ ಮಾರ್ಕೆಟ್ನ ದೈತ್ಯ ಅಂತಲೇ ಹೇಳ್ತೇವೆ. ಇವತ್ತೇನಾದ್ರೂ ಸ್ಟಾಕ್ ಮಾರ್ಕೆಟ್ ಭಾರತದ ಆ ಒಂದು ಸ್ಟಾಕ್ ಮಾರ್ಕೆಟ್ನ ಪ್ರವರ್ತಕ ಅಂತ ಹೇಳ್ಬೋದು. ಯಾವ ರೀತಿ ಜನರ ಹತ್ರ ದುಡ್ಡು ತಗೊಂಡು ಬಂದು ಅದನ್ನ ತನ್ನ ಎಂಟಿಟಿಯನ್ನ, ತನ್ನ ಸಾಮ್ರಾಜ್ಯವನ್ನ ದೊಡ್ಡದು ಮಾಡ್ಕೊಂಡ ಅನ್ನತಕ್ಕಂಥದನ್ನ ಜಗತ್ತಿಗೆ ತೋರಿಸ್ಕೊಟ್ಟಂತ. ಎಷ್ಟು ಜನಕ್ಕೆ ನೆನಪಿದೆ? 25,000 ಕೋಟಿ ಅವರ ತಾಯಿ ಹಂಚತಕ್ಕಂಥದ್ದು. ಅಲ್ಲಿದ್ದಿದ್ದು 55,000 ಕೋಟಿ ಅಪ್ಪನ ಸಾಮ್ರಾಜ್ಯ. ದೊಡ್ಡ ಮಗನಿಗೆ 30,000 ಕೋಟಿ, ಚಿಕ್ಕ ಮಗನಿಗೆ 25,000 ಕೋಟಿ. ಎಲ್ಲೂ ಇತ್ತು ಅಷ್ಟು ದೊಡ್ಡ ದುಡ್ಡು, ಸಾಮ್ರಾಜ್ಯ. ರಿಲಯನ್ಸ್ ಎಂಬ್ಲಮ್, ರಿಲಯನ್ಸ್ ಟೆಲಿಕಾಮ್, ಏನೆಲ್ಲ ಇರಲಿಲ್ಲ. ದೊಡ್ಡವರದ್ದು ಮುಖೇಶ್ ಅಂಬಾನಿದು 30,000 ಕೋಟಿ, ಇವತ್ತು ಹೆಚ್ಚು ಕಡಿಮೆ 30 ಲಕ್ಷ ಕೋಟಿಗೆ ಬಂದು ನಿಂತಿದೆ. 20 ಲಕ್ಷ 25 ಲಕ್ಷ ಕೋಟಿ ಅಂತಾರೆ ಆನ್ ಪೇಪರ್. ಅದಕ್ಕೆ ಮೀರಿದ್ದು ಲೆಕ್ಕ ಹಾಕೊಳ್ಳಿ. ಈತ ಆಗಿರೋ ಗತಿ ನೋಡಿ. ಅದಕ್ಕೆ ಹೇಳೋದು ದೈವದ ನಿರ್ಣಯ. ನಮ್ಮ ಹುಟ್ಟು ಹೀಗಿರಬೇಕು ಅಂತ ನಿರ್ಧಾರ. ಆಮೇಲೆ ನಮ್ಮ ಸಾವು ಕೂಡ. ಅಯ್ಯೋ ಅವರಿಂದ ಆಯ್ತು ಗುರುಗಳೇ, ಹೀಗಾಯ್ತು ಗುರುಗಳೇ. ನನಗೆ ಹೇಳೋಕ್ಕಿಷ್ಟ ಇಲ್ಲ, ಆದರೂ ಏನು ಈ ವಿದ್ಯೆಯ ಸಾಕ್ಷಾತ್ಕಾರ. ತುಂಬಾ ದೊಡ್ಡವರು ಅವರ ರಂಗದಲ್ಲಿ ಅವರು ಮೇರು ವ್ಯಕ್ತಿಗಳು. ಹಿಮಾಲಯಕ್ಕಿಂತಲೂ ಎತ್ತರದ ವ್ಯಕ್ತಿಗಳು. ಈ ಒಂದು ತಾಯಿ ವಾಗ್ದೇವಿ ಅಂಥದ್ದೊಂದು ಯೋಗ್ಯತೆಯನ್ನು ನನಗೆ ಒಂದಷ್ಟು ಕೊಟ್ಟಿದೆ, ನೋಡಿದ್ದಾನೆ. ಅಂಥವರಲ್ಲಿ ಮೊನ್ನೆ ಇತ್ತೀಚೆಗೆ ಒಬ್ಬ ಬಹುದೊಡ್ಡ ನ್ಯೂರೋ ಸರ್ಜನ್ 3 ದಿನದ ಹಿಂದೆ ECG is perfect, Guruji. I'm healthy, wealthy, and naughty boy. ವಾಕಿಂಗ್ ಇದೆ, ಡಯಟ್ ಇದೆ, ಟೀಟೋಲರ್, ಕುಡಿಯೋಲ್ಲ, ಸ್ಮೋಕ್ ಮಾಡೋಲ್ಲ, ಪ್ರಾಪರ್ ಡಯಟ್, ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಬ್ಯೂಟಿಫುಲ್. ಆಸ್ಪತ್ರೆಯಲ್ಲಿ ಇರಬೇಕಾದಾಗ್ಲೇನೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು 53ನೇ ವಯಸ್ಸಿಗೆ ತೀರ್ಕೊಂಡ್ಬಿಟ್ರು. ಸಚ್ ಎ ಹೆಲ್ತಿ ಪರ್ಸನ್. ಸಾಧ್ಯವೇ ಇಲ್ಲ ಅನ್ಬೇಕು ನಾವು. ಯಾವುದ ಶಕ್ತಿ ಕರ್ಕೊಂಡಿದ್ದು ಸಾವನ್ ಜಯಿಸ್ಬಿಟ್ವ ನಾವು? ಖಂಡಿತ ಇಲ್ಲ. ನಾನು ಹೆಲ್ತಿ ಇದ್ದೇನೆ, ಫಿಟ್ ಇದ್ದೇನೆ, ಇನ್ನೊಂದಿದ್ದೇನೆ, ಅದು ಮಾಡ್ತಿದ್ದೇನೆ, ಇದು ಮಾಡ್ತಿದ್ದೇನೆ, ಆ ಫಿಟ್ನೆಸ್ಸು ಅದೆಲ್ಲ ಏನೂ ಇಲ್ಲ. ಜವರಾಯ ಬಂದರೆ ಹೊಡ್ತಾನೆ ಇರಬೇಕು. ಇನ್ನು ಮದುವೆ, ವಿವಾಹವೂ ಅಷ್ಟೇ ಪೂರ್ವ ನಿರ್ಧರಿತ. ಪೂಜೆಗೆ ತಕ್ಕಂತೆ ಪತ್ನಿ, ಆ ಪುಣ್ಯಕ್ಕೆ ತಕ್ಕಂತೆ, ಧರ್ಮಕ್ಕೆ ತಕ್ಕಂತೆ ನಿಮ್ಮ ಮಕ್ಕಳು ಅಂತ ಕೂಡ ಹೇಳ್ತಾರೆ. ಯಾರೋ ತೋರ್ಸಿದ್ರು, ಯಾರ್ದೋ ಪರಿಚಯ, ನಾನಾದೆ. ಈ ಕಾಲಕ್ಕೆ ಬಿಡಿ, ಗಂಡು ಮದುವೆ ಆಗೋ ಸ್ಥಿತಿ ಬಂದ್ಬಿಟ್ಟಿದೆ. ಹೆಣ್ಣು ಮದುವೆ ಆಗ್ತಿರತಕ್ಕಂಥದನ್ನೆಲ್ಲ ವಿಚಿತ್ರಗಳನ್ನ ನಾವು ಕೇಳ್ತಿದ್ದೇವೆ. ಬಿಡಿ, ಅದು ಅವರವರ ಇಷ್ಟಗಳು, ಅವರವರ ಜೀನ್ಸುಗಳು, ಅದರ ಬಗ್ಗೆ ಮಾತನಾಡೋದು ಬೇಡ. ಅವರವರ ಇಷ್ಟಗಳು ಅಷ್ಟೇ ನಾನು ಹೇಳ್ಬಲ್ಲ. ಆದ್ರೆ ತುಂಬಾ ಜನ ಬ್ಲೇಮ್ ಮಾಡೋದು, ನನ್ನ ಮಗಳು ಹಿಂಗ್ ಮಾಡ್ಕೋಬಿಟ್ಲು ಸ್ವಾಮಿ, ನನ್ನ ಮಗ ಮಾಡ್ಕೋಬಿಟ್ಟ ಸ್ವಾಮಿ. ಖಂಡಿತ ಇಲ್ಲ. ಮೊನ್ನೆ ಕೂಡ ಒಂದು ಬ್ಯಾಂಕಿಂಗ್ ಅಧಿಕಾರಿ, ನಿನ್ ಮಗಳಿಗೆ ಬರೋದೇ ವೈಕ್ಲಬ್ದ ಇರತಕ್ಕಂಥ ದೈಹಿಕ ವೈಕ್ಲಬ್ದ ಬರಬೇಕು, ನಿಮ್ಮದ್ರಲ್ಲಿ ಮಾಡಿದ್ರೆ ಸುಟ್ಟಾಗ್ಬಿಡುತ್ತೆ, ಅವಳು ಒಂದು ಇಷ್ಟ ಪಡ್ತಾಳೆ, ಆತನಲ್ಲಿ ಒಂದು ನ್ಯೂನತೆ ಇರುತ್ತೆ ಅಂದ್ರೆ ಆತನಿಗೆ ದೇಹದಲ್ಲಿ ಒಂದು ನ್ಯೂನತೆ ಇದೆ ಕೈಯಲ್ಲಿ. ಒಪ್ತಿಲ್ಲ ತಂದೆ ತಾಯಿ. ಅರೆ ಇರೋದೇ ಅದು ಸ್ವಾಮಿ, ಮತ್ತೆ ಯಾಕೆ ಕೇಳೋಕ್ ಬಂದ್ರಿ ಅಂದೆ. ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಬರ್ತೀರಾ? ಟೈಮ್ ವೇಸ್ಟ್ ಮಾಡೋಕ್ಕೂ ಬರ್ತೀರಾ? ನನ್ನ ವಿದ್ಯೆಯನ್ನ ಅವಮಾನ ಮಾಡೋಕ್ ಬರ್ತೀರಾ? ನನ್ನನ್ನಲ್ಲ, ನನ್ನ ವಿದ್ಯೆಯನ್ನ. ನಿಮ್ಮಂಥವ್ರಿಗೆಲ್ಲ ಜ್ಯೋತಿಷ್ಯ ಬರಲೇಬೇಡಿ ಅಂತ ಹೇಳ್ತಾನೆ. ಒಪ್ಪಿಕೊಳ್ಳದಿದ್ದ ಮೇಲೆ ಮತ್ತಿನ್ನೇನಕ್ಕೆ? ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಒಪ್ಕೊಳ್ಳಲ್ಲ. ಜ್ಯೋತಿಷ್ಯ ಅಂತಹವರಿಗೇನೆ, ದೊಡ್ಡ ಸಾಧಕರಿಗೆ, ದೊಡ್ಡ ಸಾಧನೆ ಮಾಡುವವರಿಗೆ, ನನ್ನಿಂದ ಏನು ಮಾಡಬಹುದು ಒಂದು 10 ಜನಕ್ಕೆ ಅಂತ ಯೋಚನೆ ಮಾಡುವವರಿಗೆ ಆ ಮಹಾವಿದ್ಯ. ಏನೋ ಮದುವೆ, ಮುಂಜಿ ಮನೆ, ಇದನ್ನ ಬದಲಾಯಿಸ್ತೀವಿ ಅನ್ನೋದಾದ್ರೆ ಸೀತಾರಾಮರ ಮದುವೆ ಬದಲಾಯಿಸ್ಲಿಕ್ಕಾಯ್ತಾ? ರುಕ್ಮಿಣಿಗೆ ಇನ್ನೊಂದು ಅರ್ಧ ಗಂಟೆಲಿ ಮದುವೆ. ರುಕ್ಮಿಣಿ ದೇವಿ ನನ್ನ ತಾಯಿ, ಆ ಲಕ್ಷ್ಮಿ ಅಂಶ, ದೇವಿ ಅಂಶ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮದುವೆ. ಯಾರ ಜೊತೆ? ಶಿಶುಪಾಲನ್ ಜೊತೆ. ಕೃಷ್ಣರನ್ನ ನೋಡೇ ಇರೋಲ್ಲ ರುಕ್ಮಿಣಿ ದೇವಿ, ನೆನ್ಪಿಟ್ಕೊಳ್ಳಿ.
ನೋಡಿರಲ್ಲ. ಅಲ್ಲಿ ಇಲ್ಲಿ ಹೇಳಿದಂತ ಸಖಿಯರ ಮಾತು, ಗೆಳೆಯರ ಮಾತು, ಸ್ನೇಹಿತರ ಮಾತು ಕೇಳಿ ಕೃಷ್ಣರ ಮೇಲೆ ಮೋಹ ಬೆಳೆಸ್ಕೊತಾಳೆ ಆ ತಾಯಿ ಜಗನ್ಮಾತೆ. ಜನ್ಮ ಜನ್ಮಾಂತರದ ಅನುಬಂಧ ಅದು, ಜನ್ಮ ಜನ್ಮಾಂತರದ ಅನುಬಂಧ ಅಮ್ಮನವರದ್ದು. ಕೃಷ್ಣರನ್ನೇ ಆಗ್ಬೇಕು, ಆ ವಿಷ್ಣು ಸ್ವರೂಪವನ್ನೇ ಆಗ್ಬೇಕು. ಜಗತ್ತಿನ ಮೊಟ್ಟ ಮೊದಲ ಪ್ರೇಮ ಕಾವ್ಯ, ಪ್ರೇಮ ಕವಿತೆ, ಪ್ರೇಮ ಪತ್ರ, ಲವ್ ಲೆಟರ್ ಅಂತ ನಾವೇನ್ ಮಾತಾಡ್ತೀವಿ, ರುಕ್ಮಿಣಿ ದೇವಿ ಬರೆದಿತ್ತು ಕೃಷ್ಣರಿಗೆ. ಬರೆದು ಕಳಿಸ್ತಾಳೆ ತನ್ನ ಅಂತರಂಗಿಕ ಒಬ್ಬ ಸೇವಕನ ಮುಖೇನ. ನೀನ್ ಬರ್ಲಿಲ್ಲ, ನನ್ ಬೇಜಾರೇನಿಲ್ಲ, ನಾನು ನಿನ್ನ ಕಾಯ ವಾಚ ಮನಸ್ಸ ಪ್ರೀತಿಸ್ಬಿಟ್ಟಿದ್ದಾನೆ. ನೀನಿಲ್ಲ ನಾನಿಲ್ಲ ಪರಂಧಾಮ, ನಿನ್ನ ಮೇಲೆ ನನಗೆ ಅಷ್ಟೊಂದು ಪ್ರೀತಿ, ನನಗೆ ನೀನ್ ಬೇಕು. ನೀನು ನೋಡಿ ಪ್ರೀತಿಸಿದ್ದೀನಿ ಏನೋ ಅಂತ ಅನ್ಕೋಬಹುದೇನೋ ನೀನು. ಖಂಡಿತ ನಾನು ನೋಡಿಲ್ಲ, ನೀನ್ ಹೇಗಿದ್ದೀಯ ಅಂತ ಗೊತ್ತಿಲ್ಲ ನನಗೆ. ನಿನ್ನ ಮಾತು ಕೇಳಿಲ್ಲ, ನಿನ್ನ ಸ್ವರ ಕೇಳಿಲ್ಲ, ನಿನ್ನ ಕೊಳಲ್ ಕೇಳಿಲ್ಲ, ನಿನ್ನ ಐಶ್ವರ್ಯ ಗೊತ್ತಿಲ್ಲ, ನಿನ್ನ ಅಧಿಕಾರ ಗೊತ್ತಿಲ್ಲ, ನಿನ್ನ ಅಂತಸ್ತು ಗೊತ್ತಿಲ್ಲ, ನಿನ್ನ ಪದವಿ ಗೊತ್ತಿಲ್ಲ, ನಿನ್ನ ಪ್ರತಿಷ್ಠೆ ಗೊತ್ತಿಲ್ಲ, ನೀನ್ ಏನೇನ್ ಮಾಡಿದೆ ನನಗೆ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಅವ್ರು ಹೇಳಿದ್ದು ಗೊತ್ತಿಲ್ಲ. ನನ್ನ ಮನಸ್ಸಿನಲ್ಲೇ ಒಂದು ರೂಪ ಮಾಡ್ಕೊಬಿಟ್ಟಿದ್ದೇನೆ ನಿನ್ನನ್ನ. ಆ ರೂಪವನ್ನೇ ಕುಳಿತು ಪ್ರೀತಿಸ್ತಿದ್ದೇನೆ. ನನಗೆ ನೀನೇ ಬೇಕು ಪರಂಧಾಮ, ನಿನ್ನ ಜೊತೆಯಲ್ಲೇ ಜೀವನ ನಡೆಸ್ಬೇಕು. ನನಗೇನು ಬೇಜಾರಿಲ್ಲ, ಈ ಜನ್ಮಕ್ಕಿಲ್ವಾ ಪರವಾಗಿಲ್ಲ, ಆದ್ರೆ ಇನ್ನೊಬ್ಬರ ಜೊತೆ ನಾನು ಆಗಲಾರೆ. ಇಂಥ ದಿನ ಇಂಥ ಸಮಯಕ್ಕೆ ನನ್ ಮದುವೆ ಇದೆ, ನೀನ್ ಬಂದು ನನ್ನ ಕರ್ಕೊಂಡು ಹೋದ್ರೆ ನಿನ್ ಜೊತೆ ಬರ್ತೀನಿ. ತಾಳಿ ಕೊಟ್ಟುವ ಮೊದಲೇ ಇಲ್ಲದಿದ್ದರೆ ನಾನು ಸಾಯುತ್ತೇನೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತ ಆ ಜಗನ್ನಾಟಕ ಸೂತ್ರಧಾರ, ಆ ಬ್ರಹ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬರ್ತಾನೆ. ಆ ನಾಯಕಿಯನ್ನು ಬಂದು ಮದುವೆ ಮಂಟಪದಕ್ಕೆ ಹೋಗೋಕೆ ಮೊದಲು ಆ ಒಂದು ವಧು ಪೂಜೆ ಅಂತ ಇರುತ್ತೆ, ದೇವಸ್ಥಾನಕ್ಕೆ ಬಂತು. ಅಲ್ಲಿಂದ ಆರಿಸ್ಕೊಂಡು ಹೋಗೋದು. 5 ಜನ ಅಣ್ಣಂದ್ರನ್ನ ಹೊಡೆದು, ಅದೊಂದು ದೊಡ್ಡ ಒಂದು ಕಟ್ಟು ಕಡೆಯವರೆಗೂ ಒಂದು ನೋವಿರುತ್ತೆ. ಅದಾಮೇಲೆ ಆದ್ರೆ ರುಕ್ಮಿಣಿಯನ್ನು ಭಗವಂತನೂ ನೋಡಿಲ್ಲ. ಇದೇನಪ್ಪ ಇದು ಒಳ್ಳೆ ಪರಿಸ್ಥಿತಿ ಆಯ್ತಲ್ಲ ಅಂತ ಯೋಚನೆಗೆ ಬೀಳ್ತಾರೆ. ಸರಿ, ಆಗಿದ್ದಾಗಲಿ ಭಗವಂತನಿಗೆ ಗೊತ್ತಿಲ್ಲವಾ ಈಕೆ ನನ್ನ ಜನ್ಮ ಜನ್ಮಾಂತರದ ಅನುಬಂಧದ ದೇವಿ ಅಂತ ಬಂದು ಓಡಿಸ್ಕೊಂಡು ಹೋಗಿ ಮದುವೆ ಆಗೋದು. ಓಡಿಸ್ಕೊಂಡು ಹೋಗಿ ಅದನ್ನೇ ಯಶೋಧಾದೇವಿ ಕಟ್ಟ ಕಡೆಯದಾಗಿ ವಯಸ್ಸಾದ ಕಾಲದಲ್ಲಿ ಕೇಳ್ತಾಳೆ, ಕೃಷ್ಣ ನಿನ್ನ ಮದುವೆ ನಾನು ನೋಡೇ ಇಲ್ಲಪ್ಪ ಅಂತ ಹೇಳುತ್ತೆ. ಬರೀ ಓಡಿಸ್ಕೊಂಡು ಬಂದಿದ್ದೇ ಆಯ್ತು. ಸತ್ಯಭಾಮ ಸಮೇತ, ಜಾಂಬವತಿ ಸಮೇತ ಅವರಾಗ್ ಬಂದಿದ್ದು. ನನ್ನ ಭಗವಂತ ಯಾರ ಹಿಂದ್ಗಡೆಯೂ ಹೋಗಲಿಲ್ಲ. 16,100 ಜನರು ಸಾಯ್ಲಿಕ್ಕೆ ಹೋದಾಗ ಇನ್ಮೇಲೆ ನನ್ನ ಹೆಸರು ಹೇಳ್ಕೊಳ್ಳಿ, ಹೋಗಿ ನನ್ನ ಹೆಸರು ಹೇಳ್ಕೊಂಡು ತಾಳಿ ಕಟ್ಕೊಳ್ಳಿ, ನಿಮಗೆಲ್ಲರಿಗೂ ನಾನು ಗಂಡನಾಗಿರ್ತೇನೆ ಅಂತ. ಆದ್ರೆ ಲೋಕದಲ್ಲಿ ಬಂದ ನಿಂದನೆ ನನ್ನ ಸ್ವಾಮಿ ಮೇಲೆ ಸ್ತ್ರೀಲೋಲ ಅಂತ. ಇನ್ನು ಬಂದಂತ ಅಷ್ಟಮಹಿಷಿಯರು ಅಷ್ಟೇ, ಅಷ್ಟೂ ಜನ ಅಷ್ಟಮಹಿಷಿಯರು ಕೂಡ ಇಷ್ಟಪಟ್ಟು ಬಂದಿದ್ದು, ಅವ್ರ ತಂದೆಗಳು ಕೊಟ್ಟಿದ್ದು, ಕುಟುಂಬದವ್ರು ಕೊಟ್ಟಿದ್ದು, ಇಲ್ಲ ಅವರಾಗಿ ಇಷ್ಟಪಟ್ಟು ಬಂದಿದ್ದು. ನೀವು ಸತ್ಯಭಾಮನ್ ತಗೊಳ್ಳಿ, ಅವ್ರ ತಂದೆನೆ ಖುಷಿಯಾಗಿ ಕೃಷ್ಣರಿಗೆ ಕೊಟ್ಟು ಮದುವೆ ಮಾಡೋದು. ಕೃಷ್ಣರ್ ಕೇಳಿದ್ರ ನಿನ್ ಮಗಳನ್ ಕೊಡು ಅಂತ? ಖಂಡಿತ ಇಲ್ಲ, ನೋಡೇ ಇಲ್ಲ. ನೀನ್ ಆಗ್ಬೇಕಪ್ಪ, ನನಗೆ ನಿನ್ ಮೇಲೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು. ಜಾಂಬವತಿ ಅದು ಹಾಗೆಯೇ, ಕಾಳಿಂದಿ ಅದು ಹಾಗೆಯೇ. ಪ್ರತಿಯೊಬ್ಬರು ಸೊ ಮದುವೆ ಯಾರೋ ನೋಡಿದ್ರು, ಯಾರೋ ಮಾಡಿದ್ರು, ಅವರಿಂದ ಆಯ್ತು ಇವರಿಂದ ಆಯ್ತು. ಮೊನ್ನೆ ಕೂಡ ನೋಡಿ ಎಲ್ಲೋ ಚಿಕ್ಕಬಳ್ಳಾಪುರನೋ ಎಲ್ಲೋ ಮದುವೆ ಆಗ್ಬಿಟ್ಟಿದ್ದಾರೆ. ಹುಡುಗಿ ತಂದೆ ತಾಯಿ ಚೇಂಜ್ ಮಾಡ್ಕೊಂಡು ಬಂದು ಹುಡುಗನ ಅಡ್ಡಗಟ್ಟಿ, ಹುಡುಗಿ ಒಪ್ತಿಲ್ಲ, ಕಿರಿಸ್ತಿದ್ದಾಳೆ. ನೀನ್ ಬಾಮ ನೀನಂತ ಹೇಳ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ದೊಡ್ಡ ರಾಧ ಅಂತ, ನಾವು ಮದುವೆ ಆಗ್ಬಿಟ್ಟಿದೀವಿ, ನನ್ನ ಹುಡುಗನೇ ಇವನು ಹಾಗೆ ಹೀಗೆ ಅಂತ. ಸರಿ, ಅದೆಲ್ಲ ಆಯ್ತು. ಈ ಕಥೆಗಳು ನೋಡು ಅಂತ ತೋರಿಸಿದ್ದಾರೆ, ಪುಣ್ಯಾತ್ಮನ ಪುಣ್ಯ ಕಥೆಗಳು ತೋರಿಸಿದ್ದಾರೆ. ಇನ್ನೊಂದಿದೆ, ಇದು ನಿಂದ ಇನ್ಯಾವುದೋ ಕತೆ ಕಣೆ ಅಂತ. ಅದೃಷ್ಟಕ್ಕ ತಾಯಿ ಜೀವ ಒಪ್ಪು ಬಿಟ್ಟಿದ್ದಾಳೆ, ಅರ್ಥ ಮಾಡ್ಕೊಬಿಟ್ಟಿದ್ದಾಳೆ. ಏನೋ ಇದು ಅಂದ್ರೆ ಅದೃಷ್ಟಕ್ಕೆ ಆ ಪುಟ್ಟ ಮಗು ಒಪ್ಪಿಕೊಂಡು ಬಿಟ್ಟಿದ್ದಾಳೆ. ನಾನು ನೋಡಿದ್ದೇನೆ ಎಷ್ಟೋ ಕೇಸುಗಳು. ನೀವು AI ಕ್ರಿಯೇಟ್ ಮಾಡಿರೋದು, ನಾನು ಮದುವೆ ಆಗೋ ಹುಡುಗನ ಮೇಲೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಸಲ್ಲದ್ದು ಹೇಳೋದು, ಹಾಗೆ ಹೀಗೆ ಅಂತ ಚಂಚಲತೆ ಹತ್ತಿರ. ಆದ್ರೆ ಆ ತಾಯಿ ಮಗು ನೋಡಿ ನಿಜ ಹೇಳ್ಬೇಕು ಅಂದ್ರೆ ತಂದೆ ತಾಯಿ ಮಾತು ಕೇಳಿದೆ, ಅರ್ಥ ಮಾಡ್ಕೊಂಡಿದೆ. ಏನೋ ಇದೆ ಅಂದ್ರೆ ಅಲ್ಲೇ ಕಿತ್ತು ಬಿಸಾಕಿ, ತಾಳಿನೂ ಹಾರನು ನೀನು ಇಲ್ಲ, ನಿನ್ನ ಮದುವೆನೂ ಬೇಡ ಅಂತ ಕಿತ್ತು ಬಿಸಾಕಿ ಬಂದಿದೆ. ಏನ್ ಹೇಳ್ತೀರಿ?
ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ತವೆ. ಇನ್ನು ವಿಶೇಷವಾಗಿ ಹೇಳ್ತಾರೆ ಅನಾರೋಗ್ಯ, ಜರ, ಮುಪ್ಪು. 4ನೇದು, ಎಂಥ ಮನುಷ್ಯ ಹುಟ್ಟಿದ ಮೇಲೂ ಮುಪ್ಪು ಅನ್ನೋದು ಬರಲೇಬೇಕು. ಯು ಕೆನಾಟ್ ಎಸ್ಕೇಪ್, ಯು ಕೆನಾಟ್ ಎಸ್ಕೇಪ್. ನೀವು ತಪ್ಪಿಸ್ಕೊಳ್ಳಲು ಸಾಧ್ಯವೇ ಇಲ್ಲ. ಎಂಥವರಾದರೂ ಶೋಲೆನಲ್ಲಿ ಧರ್ಮೇಂದ್ರ ನೋಡಿದಿರಲ್ವಾ, ಅಮಿತಾಬ್ ಬಚ್ಚನ್ ನೋಡಿದಿರಲ್ವಾ, ಎಲ್ರಿಗೂ, ಆತನಿಗೂ ಆಪರೇಷನ್ ಆಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರಿಗೂ ಆಗಿದೆ. ಏನ್ ಬಂದ್ರೆ ಡಾಮ್ ಡೂಮ್ ಡಮಾಲ್ ಅಂತ ಗುದ್ದಾಡೋ ಸಲ್ಮಾನ್ ಖಾನ್ಗೂ ಎಲ್ರಿಗೂ ಆಗಿದೆಪ್ಪ. ಆ ಮುಪ್ಪು ಅನ್ನೋದು ಬರಲೇಬೇಕು. ನಮಗ್ ಗೊತ್ತಾಗ್ಬೇಕು ನಮ್ಮ ಅಹಂಕಾರ ಏನು ಅಂತ. ವಯಸ್ಸಿದ್ದ ಕಾಲದಲ್ಲಿ ಏನ್ ಮೆರೆದ್ವಿ ಗೊತ್ತಾ, ಏನ್ ಒದ್ವಿ ಗೊತ್ತಾ, ಎಲ್ಲದಕ್ಕೂ ಸಾಕ್ಷೀಭೂತವಾಗಿ ತೋರಿಸ್ಕೊಡ್ತಿರ್ತಕ್ಕಂಥ ಒಂದು ಪ್ರಭಾವ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಕಟ್ಟು ಕಡೆದಾಗ ಇನ್ನೊಂದಿದೆ, 5ನೇದು ನಿಮ್ಮ ದುಡ್ಡು. ನೀವು ತಲೆ ಕೆಳಗಡೆ ಹಾಕಿ ಕಾಲ್ ಮೇಲೆ ಎತ್ತಿದ್ರು ನಿಮಗಿಲ್ಲ ಅಂದ್ಮೇಲೆ ಇಲ್ಲ. ಮೊನ್ನೆ ಒಬ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ 9 ಕೋಟಿ ಪುಣ್ಯಾತ್ಮ, ಏನಾದ್ರೂ ಮಾಡಿ ಸರ್, ನಾನು ಸುತ್ತ ದೇವರಿಲ್ಲ ಸರ್, ನಾನು ಮಾಡೋದ್ ಪೂಜೆ ಇಲ್ಲ ಸರ್. ಸೋಮವಾರ ಶಿವನಿಗೆ ಅಭಿಷೇಕ, ಮಂಗಳವಾರ ಅಮ್ಮನೂರಿಗೆ ಅಭಿಷೇಕ, ಬುಧವಾರ ಬಾಲಾಜಿಗೆ ಅಭಿಷೇಕ, ಗುರುವಾರ ಸಾಯಿಬಾಬಾಗೆ ಅಭಿಷೇಕ, ರಾಘವೇಂದ್ರ ಅಭಿಷೇಕ, ದಕ್ಷಿಣಾಮೂರ್ತಿ ಪೂಜೆ, ಶುಕ್ರವಾರ ಲಕ್ಷ್ಮೀ ಪೂಜೆ, ಮಹಾಲಕ್ಷ್ಮಿ ಪೂಜೆ, ಶನಿವಾರ ಶನೇಶ್ವರನ ಹತ್ರ ಹೋಗ್ತಿದ್ದೀನಿ, ಹನುಮನ ಹತ್ರ ಹೋಗ್ತಿದ್ದೀನಿ, ಅಯ್ಯಪ್ಪನ ಹತ್ರ ಹೋಗ್ತಿದ್ದೀನಿ, ಸ್ವಾತಿ ಬಂದ್ರೆ ನರಸಿಂಹ, ಅಷ್ಟಮಿ ಬಂದ್ರೆ ಕೃಷ್ಣ, ಏಕಾದಶಿ ಬಂದ್ರೆ ಶ್ರೀನಿವಾಸ, ಪ್ರದೋಷ ಬಂದ್ರೆ ಶಿವಯ್ಯ. ಏನು ಎಲ್ಲ ಮಾಡ್ತಿದ್ದಾನೆ. ಸಂಕಷ್ಟಿ ಬಂತು ಅಂದ್ರೆ ಗಣಪತಿ. ಹೇಳ್ದೆ, ಅಲ್ಲ ಅಯ್ಯ, ಒಳ್ಳೆ ಕೆಲಸ ಕೊಟ್ಟಿದ್ದಾನೆ ನಿನಗೆ, ಕೈ ತುಂಬಾ ಒಂದು 70-80 ಸಾವಿರ ರೂಪಾಯಿ ಸಂಬಳ. ಇದೇನೇ ಹುಚ್ಚಿಳಿತು ನಿನಗೆ? ನಿನ್ನ ಜಾತಕದಲ್ಲಿ ಇಲ್ಲ ಕಣಯ್ಯ. ನಿನ್ನ ಜಾತಕವೇ ಗೋದಾವರಿ ಪುಷ್ಕರ. ಗೋದಾವರಿ ಪುಷ್ಕರ ಅಂತ ಹೇಳಿದ್ರೆ ನಾವು ಹೇಳೋದು ಒಂದೇ ಮಾತು, ಹುಚ್ಚಾಸ್ಪತ್ರೆ ಸೇರಿಲ್ವೇನೋ ಇವನು, ನಮ್ ಗುರುಗಳು ಹೇಳೋದು. ಇಲ್ಲ ಜೈಲ್ಗೆ ಹೋಗಿಲ್ವೇನೋ, ಇಲ್ಲ ಜೈಲಿನಂತ ಬದುಕು, ದೇಶಾಂತರ ಹೋಗಿಲ್ವೇನೋ, ಎಲ್ಲ ಮನೆ ಮಠ ಮಾರ್ಕೊಂಡು ಚೆಕ್ ಬೌನ್ಸ್ಗಳು ಇನ್ನೊಂದು ಅಷ್ಟು ಮಾಡಿಟ್ಕೊಂಡು ಬಂದಿದ್ದಾನೆ. 70-80 ಸಾವಿರ ಸಂಬಳ ಬರೋನು ತೋರಿಸ್ತಾನೆ. ನೋಡಿ ಗುರುಗಳು 24 ಲಕ್ಷ ಪ್ರಾಫಿಟ್ ಮಾಡಿದೆ, ರುಜುಕ್ಕಂತೆಲ್ಲ ಹೋಯ್ತು ಗುರುಗಳ, -8 ಲಕ್ಷದಲ್ಲಿ ಇದೀನಿ ನೋಡಿ ಗುರುಗಳೇ. ಡಿಸೆಂಬರ್ ಫಸ್ಟ್ ವೀಕ್ ಹಿಂಗ್ ಆಗೋಯ್ತು. ಏನ್ ಮಾಡ್ತಿದೀಯಾ? ನಿನ್ ಬಲ ಕೇಳ್ತೀಯಾ? ತಿಳ್ಕೊಂಡ್ಯಾ ನನಗಿದೆಯಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದಿಢೀರ್ ಶ್ರೀಮಂತ ಧನವಂತ ಅನ್ನೋದು ಇದೆಯಾ? ಇನ್ನೊಬ್ಬ ಹುಚ್ಚ ಬಂದಿದ್ದಾನೆ, ಬೇಜಾರ್ ಮಾಡ್ಕೋಬೇಡಿ ಮಕ್ಳೇ. ನಾವು ಯಾವ ಹುಚ್ಚಿಗೆ ಒಳಗಾಗ್ತಿದ್ದೇವೆ ಅಂತ ದಿಢೀರ್ ಹೆಸರು ಬಿಗ್ ಬಾಸ್ ಅಲ್ಲಿ ನೇಮ್ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ವಿ. ಅಯ್ಯೋ ನಿನ್ನ ಮನೆ ಬಂಗಾರ ಆಗೋಗ ಹೀಗೆ ಹೇಳಿದ್ದಾನೆ. ಅಲ್ಲಯ್ಯ, ಏನಾದ್ರೂ ಒಂದು ಮನುಷ್ಯನಿಗೆ ಒಂದು ಇದಿರ್ಬೇಕು, ಗುರಿ. ಆ ಗುರಿ ಏನಾಗಿರ್ಬೇಕು ಅಂತ ಯೋಚನೆ ಬೇಡ. 4 ಮಕ್ಳಿಗೆ ವಿದ್ಯೆ ಕಲಿಸ್ತೀನಿ ಗುರುಗಳೇ, 4 ಮಕ್ಕಳನ್ನ ನಾನು ಕೇರ್ ಟೇಕರ್ ತಗೋತೇನೆ, ಅನಾಥಾಶ್ರಮದ ಮಕ್ಕಳು, ಅವ್ರನ್ನ ಬದುಕು ಕಟ್ಟಿಸ್ತೇನೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತೇನೆ, ಅವ್ರನ್ನ ಕಾರಲ್ಲಿ ಸುತ್ತಿಸ್ತೇನೆ, ನನ್ನ ಅಮ್ಮನಿಗೆ 1 ಕಾಲ್ ಕೆಜಿ ಬಂಗಾರ ಕೊಡಿಸ್ತೇನೆ, ನನ್ನ ಅಮ್ಮನಿಗೆ 4 ಒಳ್ಳೆ ಒಂದು ಸೀರೆ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ತೇನೆ, ನನ್ನ ಅಕ್ಕ ತಂಗಿರ್ ಮದುವೆ ಮಾಡಿಸ್ತೇನೆ, ಅವ್ರಿಗೊಂದು ಮನೆ ಕಟ್ಟಿಸ್ತೇನೆ, ಇಲ್ಲ ನಾನೊಂದು ಒಳ್ಳೆ IAS ಆಫೀಸರ್ ಆಗ್ತೇನೆ. ಇದು ಗುರಿಗಳಿರ್ಬೇಕು. ಇದು ಯಾವುದು ಹುಚ್ಚತನದ ಬಿಗ್ ಬಾಸ್ ಹುಚ್ಚಿ. ನನಗೆ ಅಂತಲ್ಲ, ನಮ್ಮ ಸರ್ಕಲ್ ಅಲ್ಲಿ ವೈದಿಕರಲ್ಲಿ ಅತ್ಯಂತ ಏಸಿಗೆ ಪಡುವ ದೊಡ್ಡ ಕಾರ್ಯಕ್ರಮ ಅಂದ್ರೆ ಅಂತವುಗಳೇ. ಏನ್ರಿ ಇದೆ, ಅದರಲ್ಲಿ ಏನಾದ್ರೂ ಕಲಿಯುವಂಥದ್ದು ಇದೆಯೇನ್ರಿ? ತಿಳ್ಕೊಳ್ಳುವಂಥದ್ದು ಏನಾದ್ರೂ ಇದೆಯೇನ್ರಿ? ನಮ್ಮ ಮನಸ್ಸಿನ ಮೇಲೆ ಇನ್ನಷ್ಟು ವಿಕಾರಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು. ಯಾವ್ದಾದ್ರೂ ಸೀರಿಯಲ್ ನೋಡಿ ನೀವು, ಅಲ್ಲಿ ನೀವು ಒಂದರಲ್ಲೂ ಒಂದು ಒಳ್ಳೆ ಮೆಸೇಜ್ ಇರಲ್ಲ. ಸೊಸೆನೆ ತುಳಿಯುವಂಥದ್ದು ಬೇಡ ಬಿಡಿ, ಅದನ್ನ ಮಾತಾಡಿ ನಮ್ಮ ಬಾಯಿ ಯಾಕೆ ಹೇಸಿಗೆ ಹಾಕ್ಬೇಕು. ನನ್ನ ಜೀವನದಲ್ಲಿ ನಾನು ಸೀರಿಯಲ್ ನೋಡಲ್ಲ. ಒಂದು ಕಾಲ್ಗಟ್ಟ ಇತ್ತು, ಮಹಾಭಾರತ ನೋಡ್ತಿದ್ವಿ, ರಾಮಾಯಣ ನೋಡ್ತಿದ್ವಿ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನ್ಗೆ ತುಂಬಾ ಮೆಚ್ಚು TN ಸೀತಾರಾಮ್ ಅವರು, ವಿನೋದ್ ದೊಂಡಾಳೆ ನೋಡಿದ್ದಾನೆ, ಪಿ ಶೇಷಾದ್ರಿ, ಇಂಥವ್ರ ಸೀರಿಯಲ್ಸ್ ನೋಡ್ತಿದ್ವಿ, ಮೂವೀಸ್ ನೋಡ್ತಿದ್ವಿ. ಇವತ್ತು ಮೂವೀಸ್ಗೂ ಕೂಡ ಹೋಗ್ಲಿಕ್ಕೆ ಭಯ. ಬರೀ ವಿಕಾರ, ಕ್ರೋಧ, ವಡಿ ಬಡಿ, ಇನ್ನೊಂದು ಅಂತಕ್ಕಂಥದ್ದು ಆಗ್ಬಿಟ್ಟಿದೆ. ಇನ್ನೆಲ್ಲಿ ನಾವು ಕುಟುಂಬದ ಸಮೇತ ಹೋಗಿ ನೋಡೋದು ಬಿಡಿ.
ನಿಮ್ಮ ಕೈಗೆ ಧನ ಬರಬೇಕೆಂದರೂ ಕೂಡ ಮೊದಲೇ ಬರೆದಿಟ್ಬಿಟ್ಟಿದ್ದಾನೆ. ವಿಪರೀತ ರಾಜಯೋಗಗಳು ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಮಕರ ರಾಶಿಗೆ ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ವಿಪರೀತ ರಾಜಯೋಗ ಅದು. 3ನೇ ಮನೆಯವನು 12ನೇ ಮನೆಯವನು 6ನೇ ಮನೆಯಲ್ಲಿ, 6ನೇ ಮನೆಯವನು 9ನೇ ಮನೆಯವನು 12ನೇ ಮನೆಯಲ್ಲಿ, 8ನೇ ಮನೆಯವನು 12ನೇ ಮನೆಯಲ್ಲಿ, ಏನ್ ಬೇಕಾದ್ರೂ ನಡಿಬೋದು ಮಕರ ಲಗ್ನಕ್ಕೆ. ಅಂದ್ರೆ ಇವತ್ತು ಮೀನ ರಾಶಿಗೂ ಕೂಡ ಅಂಥದ್ದೇ ಒಂದು ವಿಸ್ಮಯ ದಟ್ ಇಸ್ ದೇರ್. ಎಲ್ಲರೂ ನಿಮ್ಮನ್ನ ನಿಮ್ಮ ಗುರುಬಲ ಇಲ್ಲ ಜೂನ್ವರೆಗೂ ಹಾಗೆ ಹೀಗೆ ಅಂತ ಹೇಳಿರ್ತಾರೆ. ಖಂಡಿತ ಅದೇನು ಯೋಚನೆ ಮಾಡಬೇಡಿ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ನಿಮಗೆ ನೋಡಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಶನಿ ನೋಡಿ, ಅಯ್ಯೋ ಲಗ್ನ ಶನಿ, ಸಾಡೆ ಸಾತಿ, ಬಾರ ಶನಿ ಅಂತ ಖಂಡಿತ ಇಲ್ಲ. ಗುರು ಸಾರದಲ್ಲಿದ್ದಾನೆ. ಏನು ನಿಮ್ಮವರು ಯಾರು ಅಂತ ಅರ್ಥ ಮಾಡಿಸಿರ್ತಾನೆ ಮೀನ ರಾಶಿ ಮೀನ ಲಗ್ನದವರಿಗೆ. ಹೌದು ಅಲ್ವೋ ಹೇಳಿ? ನೀವು ಯಾರ ಜೊತೆಲಿದ್ದೀರಿ, ಯಾರು ನಿಮ್ಮ ಜೊತೆಲಿದ್ದಾರೆ? ಮಿತ್ರರೇ ಶತ್ರುಗಳಾಗಿರ್ತಾರೆ, ಅನ್ನ ಬಿಟ್ಟವರೇ ಶತ್ರುಗಳಾಗಿರ್ತಾರೆ, ನೆರಳು ಕೊಟ್ಟವರೇ ಶತ್ರುಗಳಾಗಿರ್ತಾರೆ. ಎಲ್ಲರೂ ಬಳಸ್ಕೊಂಡಿರ್ತಕ್ಕಂಥದ್ದೇ ನೀವು ನೋಡಿರ್ತೀರಿ. ನೀವಿಲ್ದಿದ್ದಾಗ ಝೀರೋ ಇದ್ದಾಗ ಯಾರೂ ಇಲ್ಲ, ಬೆಳೆದ ತಕ್ಷಣ ಎಲ್ಲರೂ ಸುತ್ಕೊಂಡಿರ್ತಾರೆ. ಇವತ್ತೊಂಚೂರು ಸಂಕಷ್ಟ ಬಂದಿದ ತಕ್ಷಣ ಯಾರ್ಯಾರು ಉಕ್ಕಿ ನಿಂತಿರ್ತಾರೆ ಅನ್ನತಕ್ಕಂಥದ್ದು ನೀವು ನೋಡಿರ್ತೀರಿ. ಶನಿ ಬಂದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಪಾಪಗ್ರಹ ಅಲ್ಲ, ಪಾಪಿಗಳನ್ನ ಸೂಚಿಸ್ತಕ್ಕಂಥವ್ನು, ತೋರಿಸ್ಕೊಡ್ತಕ್ಕಂಥವ್ನು. ದಡ್ಡ ನೀನು, ಇಷ್ಟು ದಿನ ಇವ್ರನ್ನ ನಂಬ್ಕೊಂಡಿದ್ದೆ, ನೋಡೋ ಸತ್ಯ ಅಂತ ತೋರಿಸ್ಕೊಡ್ತಿದ್ದಾನೆ. ನನ್ನಮ್ಮ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಗು, ನಮ್ಮಣ್ಣ, ನಮ್ಮ ತಮ್ಮ, ನಾನ್ ಸಾಕಿದ ಮಗ, ನಾನ್ ಬೆಳೆಸಿದ ಮಗ, ಎಲ್ಲ ಸತ್ಯಗಳನ್ನ ತೋರಿಸಿಕೊಡ್ತಕ್ಕಂಥ ಶಕ್ತಿ ನಿಮಗೆ ಕೊಟ್ಟಿದ್ದಾನೆ. ಸೊ ಲಗ್ನದಲ್ಲಿರತಕ್ಕಂಥ ಶನಿ ಭಾರವಲ್ಲ, ಸತ್ಯ. ಅದು ಗುರುಸಾರದಲ್ಲಿದ್ದು ಪೂರ್ವ ಪುಣ್ಯ ಸ್ಥಾನ ನೋಡ್ತಿದ್ದಾನೆ, ಭಾಗ್ಯಸ್ಥಾನ ನೋಡ್ತಿದ್ದಾನೆ. ವಾಟ್ ಎಲ್ಸ್? ಆತ ನೋಡೋದೇ 5, 7, 9ರ ಸಹಾಯದಲ್ಲಿ. ಸೊ ಶನಿ ಗುರುಸಾರದಲ್ಲಿದ್ದು ನಿಮ್ 7ನೇ ಮನೆ ನೋಡ್ತಿದ್ದಾನೆ. ಖಂಡಿತ ತುಂಬಾ ಒಳ್ಳೇದು. ರಾಹು ಶನಿ ಸಾರದಲ್ಲಿ 12ನೇ ಮನೆಯಲ್ಲಿ ಮಲಗಿದ್ದಾನೆ. ಖರ್ಚುಗಳು, ಲಕ್ಸುರಿ ಖರ್ಚುಗಳು. ಯಾಕೆ ಹೇಳಿ? ಸುಖಾಧಿಪತಿ ದಶಮದಲ್ಲಿ, ಅಲ್ಲಿ ನೋಡಿ ನಿಮಗೆ ಬ್ಯೂಟಿಫುಲ್ ಮೀನರಾಶಿ ಅವರಿಗೆ ಸುಖಾಧಿಪತಿ 4ನೇ ಮನೆಯ ಸುಖಾಧಿಪತಿ ಸುಖವನ್ನೇ ನೋಡುತ್ತಿದ್ದಾನೆ. ಅದರ ಮೇಲೆ ಆ ದಶಮ ಸ್ಥಾನವನ್ನ ಪ್ರೊಫೆಷನ್ ಮಾತ್ರ ಮೀನ ಲಗ್ನ ಮೀನ ರಾಶಿಯವರು ನೀವು ಈ 5 ತಿಂಗಳು ಹೇಳ್ತಾನಲ್ವಾ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಫ್ಯಾಂಟಾಸ್ಟಿಕ್. ಈ ಜೂನ್ವರೆಗೂ ನೀವು ಯೂಸ್ ಮಾಡ್ಕೊಂಡ್ರೆ ಮೀನ ಲಗ್ನ ಮೀನ ರಾಶಿಯವರು. ಯಾಕೆಂದ್ರೆ ಸುಖ ಅಕಾರಕ ಪ್ರೊಫೆಷನಲ್ ಮನೆಯಲ್ಲಿ ಕೂತಿದ್ದಾನೆ. ಸಪ್ತಮಾಧಿಪತಿ ದಶಮ, ಫ್ಯಾಂಟಾಸ್ಟಿಕ್. ಯೋಗಾಧಿಪತಿ ಭಾಗ್ಯಾಧಿಪತಿ ನಿಮಗೆ ದಶಮ, ಅದು ಬೇರೆ ನೋಡಿ. ಅವನು ಸುಖವನ್ನು ನೋಡ್ತಿದ್ದಾನೆ. ಒಂದ್ ಜಾಗ ತಗೋತೀರಿ, ಒಂದ್ ಮನೆ ಕಟ್ಟೋ ಯೋಗ ಇದೆ, ಅವನನ್ನೇ ನೋಡ್ತಿದ್ದಾನೆ. ಗುರು ವಕ್ರ ಸ್ವಲ್ಪ ಕಂಪಿಸ್ತಿದ್ದಾನೆ. ನಿಮ್ಗಾಗ ಅನ್ಸುತ್ತೆ ಮಾಡ್ತೀನಿ ಏನೋ ವಿಘ್ನ, ನಿಜವೇ ಮಾಡ್ತಿರೋ ಕಾರ್ಯಗಳು, ಆಗಿರೋ ನೋವುಗಳು, ಗಾಯಗಳು, ಈ ಸಾಡೆ ಸಾತಿ ಪ್ರಭಾವ ಅಂತೆಲ್ಲ ಹೇಳ್ತಾರಲ್ವಾ, ಸಾಡೆ ಸಾತಿ ಇದ್ರೂ ಕೂಡ ಶನಿ ಗುರುಜಾರದಲ್ಲಿರೋದು ನೆನ್ಪಿಟ್ಕೊಳ್ಳಿ. ದೇವಸ್ಥಾನಗಳು, ಧರ್ಮಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳ ದರ್ಶನ ಇವೆಲ್ಲವನ್ನು ಮಾಡತಕ್ಕಂಥ ಸುಯೋಗ ಇರತಕ್ಕಂಥ ಬಲ ಮೀನ ಲಗ್ನ ಮೀನ ರಾಶಿಯವರಿಗೆ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಶುಕ್ರ ದಶಮದಲ್ಲಿರೋದು ಒಂಚೂರು ಕಂಪನ ನನಗೆ. ಅಷ್ಟಮಾಧಿಪತಿ. ಸೊ ನಿಮಗೆ ಸ್ವಲ್ಪ ಶತ್ರುಗಳು, ನೀವು ಮಾಡ್ತಿರೋ ನಿಮ್ಮ ಬೆಳವಣಿಗೆ ಸಹಿಸೋಲ್ಲ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಹಿಂದ್ಗಡೆ. 100%. ಪುರುಷರಿಗೆ ಸ್ತ್ರೀಯರು, ಸ್ತ್ರೀಯರಿಗೆ ಪುರುಷರು, ಆಪೋಸಿಟ್ ಪೀಪಲ್. ಯಾರೋ ಇವನು ಇದೆಲ್ಲಿಂದಲೋ ಬಂದ ಏನೋ ಮಾತಾಡೋದು. ನೆನ್ಪಿಟ್ಕೊಳ್ಳಿ, ನಿಮ್ಮ ಬಗ್ಗೆ ತುಂಬಾ ಜನ ಮಾತಾಡ್ತಿದ್ದಾರೆ ಅಂದ್ರೆ ನೀವು ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಿ ಅಂತ. ನಿಮ್ಮ ಹಿಂದ್ಗಡೆ ಮಾತಾಡ್ತಿದ್ದಾರೆ, ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಪ್ರಚಾರ ಮಾಡ್ತಿದ್ದಾರೆ, ನಿಮ್ಮ ಮೇಲೆ ತುಂಬಾ ಕೇಸ್ ಇದೆ ಅಂತ ಹೇಳ್ದ ಅಂದ್ರೆ ನೀವು ತುಂಬಾ ಬೆಳೆದಿದ್ದೀರಿ ಅಂತ ಅರ್ಥ. ಸಹಿಸ್ತಿಲ್ಲ ನಿಮ್ಮ ಬಗ್ಗೆ ಕೆಟ್ಟದಾಗಿ ಎಲ್ಲೋದ್ರೂ ನಿಮ್ಮನ್ನ ಈಗ ನೋಡ್ತಾರೆ ಅಂದ್ರೆ ಖಂಡಿತ ಮೀನರಾಶಿ, ಮುಖ್ಯವಾಗಿ ಮೀನ ಲಗ್ನಕ್ಕೆ ಬೂಮ್ ಸಾಕ್ಷಾತ್ಕಾರ ಬ್ರಹ್ಮಾಂಡ ಟೈಮ್ ಇದು. ನಿಜ ಹೇಳ್ಬೇಕು ಅಂದ್ರೆ ಅದರಲ್ಲಂತೂ ಜೂನ್ಗೆ ಈ ಮಾರ್ಚ್ಗೆ ಗುರು ವಕ್ರ ಬೇರೆ ಬಿಡ್ತಾನೆ. ಫ್ಯಾಂಟಾಸ್ಟಿಕ್. ಜೂನ್ಗೆ ಬೇರೆ ಗುರು ಪಂಚಮಕ್ಕೆ ಬರ್ತಾನೆ ನೋಡಿ. ಆಗಿದೆ ಮುಸಲಮ್ಮ ಪಂಡಗ.
ಶತ್ರುಧ್ವಂಸವೇ ಬ್ಯೂಟಿಫುಲ್ ಆಗಿ. ನಿಮ್ಮ ಮನೆಯನ್ನೇ ನೋಡ್ತಾನೆ. ಶನಿ ಇರುವ ಮನೆಯನ್ನೇ ಗುರು ನೋಡ್ತಾನೆ. ಗುರು ದೃಷ್ಟಿ ಕೋಟಿ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ, ಕೋಟೀಶ್ವರ ಯೋಗ ಅಂತ ಹೇಳ್ತೇವೆ. ಹೌದು, ನೀವೊಂದು 10,000 ರೂಪಾಯಿ ಸಂಬಳ ಇರೋರು ಕೂಡ ಕಡಿಮೆ ಅಂದ್ರೆ ಡಬಲ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಈ ತರದ್ದು ಬರತಕ್ಕಂಥದ್ದಾಗುತ್ತೆ. ಲ್ಯಾಂಡ್ ಡೆವಲಪ್ಮೆಂಟ್ ನಲ್ಲಿದ್ದೀರಿ ಮೀನರಾಶಿ, ಜಾಕ್ಪಾಟ್. ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ರಿಯಲ್ ಎಸ್ಟೇಟ್, ಆರ್ಕಿಟೆಕ್ಚರ್, ಇಂಟೀರಿಯರ್, ಫರ್ನಿಚರ್, ಗೋಲ್ಡ್ ಜ್ಯುವೆಲ್ಲರಿ, ಸಿಲ್ವರ್ ಜ್ಯುವೆಲ್ಲರಿ, ಅದರ ತಕ್ಕಂತೆ ಒಂದು ಬಿಸ್ನೆಸ್ಸುಗಳು. ದಶಮ ಸ್ಥಾನ ಅಲ್ಲಿ ನೋಡಿ, ಅಲ್ಲಿ ಬುಧ ವಾಣಿಕಾರಕ. ಈ ಒಂದು ಸಂಗೀತಗಾರರು, ಮಾಧ್ಯಮಕಾರರು, ಬರವಣಿಗೆಕಾರರು, ಲೇಖನಕಾರರು, ಪುಸ್ತಕ ಬ್ಯೂಟಿಫುಲ್ ಆಗಿ ನಡೆಯುತ್ತೆ. ಟೀಚಿಂಗ್ ಲೈನಲ್ಲಿ ಏನಾದ್ರು ಕಲಾ ಮಾಧ್ಯಮದಲ್ಲಿ ಇದ್ದೀರಿ, ಒಂದೇನೋ ಒಂದು ಎಡಿಟಿಂಗ್ ಹೇಳ್ಕೊಡೋದು, ಯೂಟ್ಯೂಬ್ ಹೇಳ್ಕೊಡೋದು, ಆಮೇಲೆ ಈ ಒಂದು ಅಡಿಗೆ ಹೇಳ್ಕೊಡೋದು, ಯೂಟ್ಯೂಬ್ ನಲ್ಲಿ ಇರತಕ್ಕಂಥದ್ದು ಏನಾದ್ರು ಒಂದು ಮಾಡಬೇಕು, ತಗೊಂಡೋಗ್ಬೇಕು ಅನ್ನೋದನ್ನ ಎಲ್ಲೋ ತಗೊಂಡೋಗಿ ನಿಲ್ಸುತ್ತೆ. ಕೆಲವರು ನೀವು ನಂಬಲ್ಲ, 60 ಕೋಟಿ ಸಂಪಾದನೆ ಬರೀ ಯೂಟ್ಯೂಬ್ ಅಲ್ಲಿ ಮಾಡ್ತಿದ್ದಾರೆ. ಅಂತ ಯೋಜನೆ ಚಿಂತನೆ ಏನಾದ್ರೂ ನಿಮ್ಮಲ್ಲಿದೆ, ಬ್ಯೂಟಿಫುಲ್ ಆಗಿ ಹೆಜ್ಜೆ ಇಡಿ ಮೀನರಾಶಿ. ನಿಮ್ಮನ್ನು ತಡೆಯುವವರಿಲ್ಲ. ದೊಡ್ಡ ದೊಡ್ಡ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಫ್ಯಾಂಟಾಸ್ಟಿಕ್. ಸ್ವಂತ ಬಿಸ್ನೆಸ್, ಈ ಜ್ಯೂಸ್ ತಯಾರಿಸೋಕೆ, ಸ್ಪೈಸಸ್ ಏನಾದ್ರೂ ಮಾಡ್ತಿದ್ರಿ, ಫ್ಯಾಕ್ಟ್ರಿಗಳು. ಶನಿ ನೋಡಿ ನಿಮ್ಮ ದಶಮ ಸ್ಥಾನ ನೋಡ್ತಾನೆ. ಗುರುಭಾವದಿಂದ ಭಾಗ್ಯ ನೋಡ್ತಾನೆ. ಭಾಗ್ಯಾಧಿಪತಿ ದಶಮದಲ್ಲಿದ್ದಾನೆ, ಧನಕಾರಕ ಇದ್ದಾನೆ. ಲಗ್ನಾಧಿಪತಿ ದಶಮಾಧಿಪತಿ ಸುಖದಿಂದ ನೋಡ್ತಿದ್ದಾನೆ. ಸುಖಕ್ಕೆ ವೃದ್ಧಿ. ಸ್ವಲ್ಪ ಸಾಲ ಮಾಡ್ಕೋಬಹುದು ನೀವು, ಇಲ್ಲ ಸಾಲಗಾರರ ಕಾಟ ಆಗ್ಬೋದು. ಯಾರಿಗೋ ಹೆಲ್ಪ್ ಮಾಡಿ ವ್ಯವಹಾರದಲ್ಲಿ ಸ್ವಲ್ಪ ಆಗಿ ಹೋಗೋ ಭಿಕ್ಷೆ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿ. ನಿಮಗೇನಾದರೂ ಶುಕ್ರ ದಶೆ ನಡೀತಿದ್ದರೆ, ಕುಜ ದಶೆ ನಡೀತಿದ್ದರೆ ನಿಮ್ಮನ್ನು ತಡೆಯೋರೇ ಇಲ್ಲ. ಶುಕ್ರ ದಶೆ ಒಂದು ಎಡವಟ್ಟು ಕೆಲವೊಂದು ಮಾಡ್ಬೋದು. ಅನಿರೀಕ್ಷಿತವಾಗಿ ಕೆಲವೊಂದು ಗೆಳೆತನಗಳು ನಿಮ್ಮನ್ನ ಗಾಯ ಮಾಡತಕ್ಕಂಥದ್ದಾಗುತ್ತೆ, ಸಿಕ್ಕಾಕ್ಸುತ್ತೆ. ಶುಕ್ರ ದಶೆ ಇದ್ರೆ, ಯಾಕಂದ್ರೆ ಅಷ್ಟಮಾಧಿಪತಿ ಅಲ್ವಾ. ಒಂದು ರೀತಿ ಹಳೆಯ ಗೆಳೆತನ, ಬೇರೆ ಯಾವುದೋ ಗೆಳೆತನ, ಸ್ತ್ರೀಯ ಗೆಳೆತನ, ಪುರುಷ ಗೆಳೆತನ, ಇನ್ನೊಂದು ಅಡ್ಡದಾರಿಯ ಗೆಳೆತನ, ಈ ತರದ್ದು ಏನಾದ್ರೂ ಇತ್ತು. ಆಮೇಲೆ ವಿಪರೀತ ಲಗ್ಜುರಿ ಕೆಲವರಿಗೆ ಬರುತ್ತೆ. ಒಂದು ಕೆಸಿನೋ ಇನ್ನೊಂದು ಅಂತ ಕರ್ಕೊಂಡು ಹೋಗ್ಬಿಡೋದು, ಸುಮ್ಮನೆ ದುಡ್ಡು ಖರ್ಚು ಮಾಡಿಸ್ತಕ್ಕಂಥದ್ದು. ಕೂಟಂ, ಅಬಾಬಾಬಾಬಾ, ನಮ್ ದ್ವಾರಕೀಶ್ ಅವ್ರು ಹೇಳಿದ್ದು, ಕರ್ನಾಟಕದ ಕುಳ್ಳ. ಏನ್ರಿ ನನ್ನ ಮನೇಲಿ ಪಾರ್ಟಿ ಆಡಿದಾಗ, ಫಂಕ್ಷನ್ ಆದಾಗ ಯಾವ ಸೂಪರ್ ಸ್ಟಾರ್ ಇಲ್ಲ ಕೇಳಿ, ಎಲ್ರೂ ಇದ್ರು ನನ್ನ ಮನೆ ಮುಂದ್ಗಡೆ ಅಂತ. ಎಲ್ರು ಕಡೆಗೆ ಆ ಪುಣ್ಯಾತ್ಮ ಎಂತೆಂತ ಪಿಕ್ಚರ್ ತೆಗೆದಿದ್ದಾರೆ ಗೊತ್ತಾ. ಸಿ ಈಸ್ ಎ ಪ್ರೊಡ್ಯೂಸರ್, ದಟ್ಸ್ ಇಟ್. ಒಬ್ಬ ಪ್ರೊಡ್ಯೂಸರ್, ಒಬ್ಬ ವ್ಯವಹಾರಸ್ಥನ ಭಾಷೆ ಬೇರೆ. ನನಗೆ ಇದ್ರಲ್ಲಿ ಏನ್ ಲಾಭ ಬರುತ್ತೆ, ಯಾರನ್ನ ಹಾಕೊಂಡ್ರೆ ಲಾಭ ಬರುತ್ತೆ ಅನ್ನೋ ಒಂದು ಚಿಂತನೆಯಲ್ಲೇ ಇರ್ತಕ್ಕಂಥವ್ರು. ಇಲ್ಲ ಅಂದ್ರೆ ಮುಳುಗ್ ಬಿಡ್ತಾರೆ. ಅಷ್ಟೊಂದು ಮೂವೀಸ್ ತೆಗಿಲಿಕ್ಕೆ ಆಗೋದಿಲ್ಲ. ರಜನಿಕಾಂತ್ ಜೊತೆ, ವಿಷ್ಣುವರ್ಧನ್ ಜೊತೆ, ಅಮಿತಾಬ್ ಬಚ್ಚನ್ ಜೊತೆ ಹೋಗ್ಬಿಟ್ಟು ಆ ಕಾಲಕ್ಕೆ ಅಗ್ರಿಮೆಂಟ್ಗಳು ಅಂದ್ರೆ ಏನ್ ಮಾತು ಅದು. ಏನು ಆ ಮನೇಲಿ ನಡೆದ್ರೆ ಏನ್ ಬೇರೆ ಬಂಗ್ಲೆ ದ್ವಾರಕೀಶ್ ಅಂತ ಹೇಳ್ಬೇಕು. ನಿಜ ಹೇಳ್ಬೇಕು, ನಾನು ನೆನ್ಸ್ಕೊಂಡ್ರೆ ಇವತ್ತು ಸಂಕಟ ಆಗುತ್ತೆ. ಎಲ್ಲಿ ಆ ಪಾರ್ಟಿ, ಆ ಮೋಜು, ಆ ಖುಷಿ, ಆ ಎಂಟರ್ಟೈನ್ಮೆಂಟು, ಬೂಮ್. ಮೀನ ಲಗ್ನದವ್ರು ಅದೊಂದು ಎಚ್ಚರಿಕೆ. ನಿಮ್ ಸುತ್ತಲೂ ಒಂದು ಪಡೆ ಸೇರ್ಕೊಳ್ಳುತ್ತೆ. ನಿಮ್ ಹೆಸರಿಗೆ ನೋಡಿ, ನಿಮ್ ದುಡ್ಡಿಗೆ ನೋಡಿ, ನೀವ್ ಅನ್ಕೋತೀರಿ, ಓ ನನ್ನ ಟ್ಯಾಲೆಂಟ್ ಖಂಡಿತ ಅಲ್ಲ, ನನ್ನ ಬುದ್ಧಿವಂತಿಕೆ ಖಂಡಿತ ಅಲ್ಲ. ನಾನು ಹೇಳಿದ್ನಲ್ಲ, ಭಗವಂತ ನಮ್ಮ ಧನವನ್ನು ಕೂಡ ಕೊಟ್ಟಿದ್ದಾನೆ. ಸೊ ಸ್ವಲ್ಪ ಜಾಗ್ರತೆ. ಅದೊಂದು ಎಲ್ಲಿ ಬೆಲ್ಲ ಇರುತ್ತೋ ಇಲ್ದಿದ್ದೆಲ್ಲ ಸುತ್ಕೊಳ್ತಕ್ಕಂಥದ್ದಾಗುತ್ತೆ. ರಾಂಗ್ ಪೀಪಲ್, ರಾಂಗ್ ಕನೆಕ್ಷನ್, ಸ್ಮಾಲ್ ಪೀಪಲ್, ಸ್ಮಾಲ್ ಆಟಿಟ್ಯೂಡ್, ಈ ತರದ್ದಾಗತಕ್ಕಂಥದ್ದಾಗುತ್ತೆ. ಅಷ್ಟಮಾಧಿಪತಿ ಶುಕ್ರ ಇದ್ದಾಗ ಅದೊಂದು ನಡೀತಕ್ಕಂಥದ್ದಾಗುತ್ತೆ. ನೀವು ವ್ಯಾಪಾರಸ್ಥರಾಗಿದ್ರೆ ಹುಷಾರಾಗಿರಿ. ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಷಷ್ಠಾಧಿಪತಿ ಅಷ್ಟಮಾಧಿಪತಿ ಇಬ್ಬರೂ ಕೂಡ ನಿಮಗೆ ಸಪ್ತಮಾಧಿಪತಿಯ ಜೊತೆನಲ್ಲಿ 6ನೇ ಮನೆಯವನು, 7ನೇ ಮನೆಯವನು, 8ನೇ ಮನೆಯವನು, ಈ ಮೂವರು ಅಷ್ಟಮಾಧಿಪತಿಯ ಪ್ರಭಾವದಲ್ಲಿ ಇದ್ದಾರೆ. ವೆರಿ ಕೇರ್ಫುಲ್. ಬಂದು ನಿಮ್ಮ ಪ್ರೊಫೆಷನ್ ಲೈನ್ ಅಲ್ಲಿ ಕರ್ಮಸ್ಥಾನದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ.
ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ ಅನ್ನತಕ್ಕಂಥದ್ದು. ಒಂದು ಸೋಪ್ ತಯಾರಿಸಿದ್ರೆ 4 ಸೋಪುಗಳು ಬಂದ ಹಾಗೆ, ನೀವೊಂದು ಪುಸ್ತಕ ಬಿಡುಗಡೆ ಮಾಡಿದ್ರೆ 4 ಪುಸ್ತಕಗಳು ಹೊರಗಡೆ ಬಂದ ಹಾಗೆ. ಸೊ ಪ್ರತಿ ಹೆಜ್ಜೆನಲ್ಲೂ ನಿಮ್ಮನ್ನ ಒಂಚೂರು ನಿಮಗೆ ಸಮಬಲಶಾಲಿಗಳು ಇಲ್ಲ ನಿಮ್ಮನ್ನ ಎದುರಿಸಲಾರದೆ ಹಿಂದ್ಗಡೆಯಿಂದ ಕುಚಕ್ರ ಕುತಂತ್ರ ತಂತ್ರ ಮಾಡತಕ್ಕಂಥದ್ದಾಗುತ್ತೆ. ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಇದ್ದೀರಿ, ಫುಡ್ ಇಂಡಸ್ಟ್ರಿಲಿ ಇದ್ದೀರಿ, ಟ್ರಾವೆಲ್ ಇಂಡಸ್ಟ್ರಿಲಿ ಇದ್ದೀರಿ, ಹೋಟೆಲ್ ಇಂಡಸ್ಟ್ರಿಲಿ ಇದ್ದೀರಿ, ಏವಿಯೇಷನ್ ಇಂಡಸ್ಟ್ರಿಲಿ ಇದ್ದೀರಿ, ಲಿಕ್ಕರ್ ಇಂಡಸ್ಟ್ರಿನಲ್ಲಿದ್ದೀರಿ, ಮೆಡಿಕಲ್ ಇಂಡಸ್ಟ್ರಿನಲ್ಲಿದ್ದೀರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿನಲ್ಲಿದ್ದೀರಿ. ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆಂದ್ರೆ 6ನೇ ಮನೆಯವನು ಸೂರ್ಯ, 7ನೇ ಮನೆಯವನು ಬುಧ, 8ನೇ ಮನೆಯವನು ಶುಕ್ರ, 6, 7, 8 ತ್ರೆಟ್ಟೆ. ಅವ್ರು 3 ಶುಕ್ರನ್ ಸಾರದಲ್ಲೇ ಬಂದು ಕುಳಿತಿದ್ದಾರೆ 10ನೇ ಮನೆಯಲ್ಲಿ. ಸೊ ದರ್ ಇಸ್ ಅ ಶೇಕಿಂಗ್. ವೆರಿ ಕೇರ್ಫುಲ್. ನಿಮ್ಮನ್ನ ರಾಂಗ್ ಡೈವರ್ಷನ್, ರಾಂಗ್ ಇನ್ವೆಸ್ಟ್ಮೆಂಟ್ಗಳಿಗೆ ಕರ್ಕೊಂಡು ಹೋಗ್ಬೋದು. ಇನ್ನೊಂದು ಮಾಡೋಣ, ಅದು ಮಾಡೋಣ, ಇದು ಮಾಡೋಣ. ನಿಮ್ ಬಜೆಟ್ 30 ಲಕ್ಷ ಇದೆ ಅಂತ ಹೇಳಿದ್ರೆ ನೀವು ರಿಸ್ಕ್ ತಗೋಬೇಕಾಗಿರೋದು ಒಂದು ಮ್ಯಾಕ್ಸಿಮಮ್ 15 ಲಕ್ಷ. ಒಂದು ಮನೆ ಕಟ್ತೀನಿ, ಒಂದು 3 ಕೋಟಿದ್ ಕಟ್ತೇನೆ ಅಂತ ಪ್ಲಾನ್ ಮಾಡ್ತೀರಂದ್ರೆ ನೋಡಿ, ನಿಮ್ಮ ಹತ್ರ 1.5 ಕೋಟಿ ಇತ್ತು ಅಂದ್ರೆ ಅದ್ರ ಮೇಲೆ ಇನ್ನೊಂದು 30 ಲಕ್ಷ ರಿಸ್ಕ್ ತಗೊಳ್ಳಿ. ಅದಕ್ಕೆ ಮೇಲೆ ಬೇಡ. ಸ್ವಲ್ಪ ಸಾಲ ಮಾಡ್ಕೊಳ್ಳೋಂಥ ಪ್ರಸಂಗ, ಪ್ರೊಫೆಷನ್ಗೋಸ್ಕರ ಜಾಗ್ರತೆ. ಇನ್ಕಮ್ ಟ್ಯಾಕ್ಸ್ ರೈಡುಗಳಾಗ್ತಕ್ಕಂಥದ್ದಾಗುತ್ತೆ. ಷಷ್ಠಾಧಿಪತಿ, ಸಪ್ತಮಾಧಿಪತಿ, ಅಷ್ಟಮಾಧಿಪತಿ ಬಂದು ಸೇರಿದಾಗ ಗೋಲ್ಡ್ ಬಿಸ್ನೆಸ್ ಮಾಡ್ತಿದ್ದೀರಿ ಅಂದ್ರೆ 100% ದೇರ್ ಇಸ್ ಅ ಥ್ರೆಟ್ ಫಾರ್ ಯು. ಗೋಲ್ಡ್ ಬಿಸ್ನೆಸ್, ವೆರಿ ಕೇರ್ಫುಲ್. ಗೋಲ್ಡು, ಜ್ಯುವೆಲ್ಲರಿ ನೋಡಿ, ಕಳ್ತನಗಳು ಜಾಸ್ತಿ. ಇಲ್ಲ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ಗಳು ಬರ್ಬೋದು. ಮೊನ್ನೆ ಕೂಡ ಬೆಂಗಳೂರಲ್ಲಿ ಎಲ್ಲ ಹಿಡ್ದಿದ್ದಾರೆ. 1500 ಕೋಟಿಯವರೆಗೂ ತಪ್ಪು ಲೆಕ್ಕಗಳನ್ನ ತೋರಿಸಿ ಇನ್ಕಮ್ ಟ್ಯಾಕ್ಸ್ ಕೊಳ್ಳೆ ಹೊಡೆದಿದ್ದಾರೆ ಅನ್ನತಕ್ಕಂಥದ್ದು. ಒಂದು 4-5 ಜನನ ಹಿಡಿದಿದ್ದಾರೆ. 1500 ಕೋಟಿ ಮಕ್ಕಳೇ, ನಮ್ಮ ಕೈಯಲ್ಲಿ 1500 ರೂಪಾಯಿ ನಾವು ಎತ್ತಿಡಕ್ಕಾಗಲ್ಲ, ಮುಚ್ಚಿಡಕ್ಕಾಗಲ್ಲ, ಇನ್ನೊಂದು ಅನ್ನತಕ್ಕಂಥದ್ದು. ಸೊ ಇದು ಒಂದು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಲಿ ಇದ್ದೀರಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಇದ್ದೀರಾ, ತೋಟಗಾರಿಕೆ, ಏನಾದ್ರು ನಿಮ್ಗೊಂದು ತೋಟ ತಗೊಳ್ಳೋ ಯೋಗ ಬರುತ್ತೆ. ನೇಚರ್ ಜೊತೆ ಕನೆಕ್ಟ್ ಆಗ್ಬೇಕು, ನದಿ ಹತ್ರ ಇರಬೇಕು ಅನ್ನತಕ್ಕಂಥದ್ದಾಗುತ್ತೆ. ದೇವಾಲಯ ಕಟ್ಟಬೇಕು, ಗುರು ನೋಡ್ತಿದ್ದಾನೆ. ಪೂರ್ವ ಪುಣ್ಯಸ್ಥಾನಾಧಿಪತಿ ಚಂದ್ರ ಉಚ್ಚಂಗತ. ಅದರಲ್ಲಂತೂ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ತೋಟಗಾರಿಕೆ, ಫುಡ್ ಇಂಡಸ್ಟ್ರಿ, ಎಕ್ಸ್ಪೋರ್ಟ್, ಪನ್ನೀರು, ಚೀಸು, ಇವುಗಳಿಗೆ ಸಂಬಂಧಪಟ್ಟಂಥದ್ದು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಇರುತ್ತೆ. ಒಂದು ಸಣ್ಣ ತೋಟ, ತೆಂಗಿನ ತೋಟ, ಹಣ್ಣಿನ ತೋಟ ಚೆನ್ನಾಗಿದೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ನಲ್ಲಿ ಇದ್ದೀರಿ ಅನ್ನತಕ್ಕಂಥದ್ದು ಆದ್ರೆ ಇನ್ನಷ್ಟು ನೀವು ಅಂತಾರಾಷ್ಟ್ರೀಯ ಮಟ್ಟದ ವ್ಯವಹಾರಗಳಿಗೆ ಹೋಗ್ತಿದ್ದೀರಿ. ಇದೇ ನಿಮ್ಮದು ಅಂದ್ರೆ ರಾಹು 12ನೇ ಮನೆ ಶನಿ ಸಾರದಲ್ಲಿ ಬ್ಯೂಟಿಫುಲಿ ಈಸ್ ರಾಹು ಸಾರದಿಂದ ನಿಮ್ಮ ಭಾಗ್ಯಸ್ಥಾನವನ್ನ ನೋಡ್ತಿದ್ದಾನೆ. ಫ್ಯಾಂಟಾಸ್ಟಿಕ್. ಆ ಭಾಗ್ಯಾಧಿಪತಿ ದಶಮದಲ್ಲಿದ್ದಾನೆ. ದೊಡ್ಡ ದೊಡ್ಡ ವಿಲ್ಲಾಸು, ದೊಡ್ಡ ದೊಡ್ಡ ಲ್ಯಾಂಡ್ ಡೆವಲಪ್ಮೆಂಟು, ದೊಡ್ಡ ದೊಡ್ಡ ಅಗ್ರಿಕಲ್ಚರ್ ಲ್ಯಾಂಡು, ಒಂದು 500 ಎಕರೆ, 5000 ಎಕರೆ, ಈ ತರದ್ರಲ್ಲಿ ಏನೋ ಮಾಡಬೇಕು. ಯಾರೂ ಮಾಡದ ವಿಶೇಷ ಸೀರೆಗಳ ವ್ಯಾಪಾರ, ಗಾರ್ಮೆಂಟ್ಸ್ ವ್ಯಾಪಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಅದ್ಭುತವಾದಂತ ಪ್ರಗತಿ ಆಗುತ್ತೆ. ಬಟ್ ಅಲ್ಲೊಂದು ಇರುತ್ತೆ, 4 ಜಡೆ ಸೇರಿದ್ರೆ ಅಲ್ಲೊಂದು ಜಗಳಗಳು, ಕಲಹಗಳು ಸರ್ವಸಾಧಾರಣ ಅನ್ನತಕ್ಕಂಥದ್ದು ಹೇಗೆ ಹೇಳ್ತೇವೆ, ಅದೊಂದು ಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಒಂದೇ ಲಕ್ಷ್ಮೀಕಾರಕ, ನರಸಿಂಹಕಾರಕ ಇಬ್ಬರೂ ಸೇರಿರುವುದರಿಂದ ಚಲುವರಾಯಸ್ವಾಮಿ ದರ್ಶನ ಮಾಡಿ. ತುಂಬ ವಿಶೇಷ. ನಿಮ್ಮ ದುಡ್ಡಿನ ಮೇಲೆ ತುಂಬ ಗಮನ ಇರುತ್ತೆ ಎಲ್ರಿಗೂ. ಚಲುವರಾಯಸ್ವಾಮಿ ಹಾಗೂ ಮೇಲುಕೋಟೆ ನರಸಿಂಹ ಕ್ಷೇತ್ರ. ಕೇಂದ್ರಾಧಿಪತಿಯಾಗಿರತಕ್ಕಂಥ ಬುಧ ಕುಳಿತಿರೋದ್ರಿಂದ ವಾಣಿ ಕ್ಷೇತ್ರ ದರ್ಶನ. ಹರಿಹರಪುರಕ್ಕೋಗಿ ಅಲ್ಲಿಂದ ಶೃಂಗೇರಿ ಪೀಠ ದರ್ಶನ, ಗುರುಗಳ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ಆಯಿತು ಅಂದರೆ ಕೊಲ್ಲೂರು ದರ್ಶನ ಇನ್ನಷ್ಟು ವಿಶೇಷ ಪ್ರಾಪ್ತಿ ಕೊಡುತ್ತದೆ. ಚಿಕ್ಕ ಚಿಕ್ಕ ಬಾಲಾಜಿ ಕ್ಷೇತ್ರ, ದೊಡ್ಡ ಬಾಲಾಜಿ ಕ್ಷೇತ್ರ ಅನ್ನುವುದಕ್ಕಿಂತ ಚಿಕ್ಕ ಚಿಕ್ಕ ಬಾಲಾಜಿ, ಸುತ್ತಮುತ್ತ ಬಾಲಾಜಿ ದೇವಸ್ಥಾನ, ಮಂದಿರ ಇದ್ರೆ ದರ್ಶನ ಮಾಡತಕ್ಕಂಥದ್ದು, ಭಗವಂತನಿಗೆ ತೋಮಾಲೆ ಅರ್ಪಿಸ್ತಕ್ಕಂಥದ್ದು ಮಾಡಿ. ಷಷ್ಠಾಧಿಪತಿ, ಸಪ್ತಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಮೂವರೂ ಬಂದು ದಶಮದಲ್ಲಿ ಕುಳಿತಿರೋದನ್ನ ನಿಮ್ಮದೇನಾದ್ರೂ ವ್ಯಾಪಾರ ಕ್ಷೇತ್ರ ಇದ್ದರೆ ಒಂದು ಸಮುದ್ರ ಲಕ್ಷ್ಮಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಮಾಡಿ.
ಒಂದು ಲಕ್ಷ್ಮೀ ಹೋಮ, ಧನಲಕ್ಷ್ಮಿ ಹೋಮ, ಕುಬೇರ ಹೋಮ ಈ ಥರದ್ದು ಯಾರಾದರೂ ಆಚಾರ್ಯ ಮುಖೇನ ಮಾಡಿಸ್ಕೊಳ್ತಕ್ಕಂಥದ್ದು, ಹಾಗೂ ನಿಮ್ಮ ಜಾತಕವನ್ನ ಯಾರಾದರೂ ಸರಿಯಾದ ವೈದಿಕರ ಹತ್ರ ಕೂಡ ಸ್ವಲ್ಪ ತೋರಿಸ್ಕೊಳ್ಳಿ. ದಶಾಭುಕ್ತಿಗಳು ಫೇವರಬಲ್ ಆಗಿರಬೇಕು, ಎಲ್ಲ ಅನುಭವಿಸ್ಲಿಕ್ಕೆ ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪೂರ್ವ ಪಾಲ್ಗುಣಿ ನಕ್ಷತ್ರ. ಇವತ್ತು ಚಂದ್ರ ಚೆನ್ನಾಗಿದೆ. ಮೇಷರಾಶಿ. ಶುಕ್ರನ ಛಾಯೆಯಲ್ಲಿರತಕ್ಕಂಥ ಒಂದು ಚಂದ್ರ. ನಿಮಗೂ ಶುಕ್ರನಿಗೂ ಅಷ್ಟಕ್ಕಷ್ಟೇ ಆದರೂ ಕೂಡ ಶುಕ್ರ ತುಂಬಾ ಬಾಧೆ ಕೊಡಲ್ಲ. ಭೋಗಂ, ಲಾಲಸಂ, ಸ್ಟೇಟಸ್, ವಾಚ್ ಬೇರೆ, ರಾಡೋ ವಾಚ್ ಬೇರೆ, ರೋಲೆಕ್ಸ್ ವಾಚ್ ಬೇರೆ, ಕಾರು ಬೇರೆ, ಬೆಂಜ್ ಕಾರ್ ಬೇರೆ, ಸ್ಟೇಟಸ್ ಅಂತ. ಸೊ ಸ್ಟೇಟಸ್ಗೋಸ್ಕರ ಸ್ವಲ್ಪ ಖರ್ಚು ಮಾಡ್ತೀರಿ. ನನ್ನ ಮಕ್ಕಳಿದೆ, ಓದಬೇಕು, ಇಂಥ ಕಾಲೇಜ್ ಓದಬೇಕು, ಹೀಗೆ ಮದುವೆ ಮಾಡಬೇಕು, ಹಿಂಗೆಲ್ಲ ಸ್ವಲ್ಪ ಇಲ್ಲದರ ಒಂದು ಖರ್ಚು ವೆಚ್ಚಗಳು ಅಷ್ಟೇ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಪ್ರಗತಿ. ವೃಷಭ ರಾಶಿ. ಪರವೂರಿನ ವ್ಯವಹಾರ, ಪರವೂರಿನಲ್ಲಿ ವಿದ್ಯೆ, ಪರವೂರಿನಲ್ಲಿ ಕೆಲಸ, ವ್ಯವಹಾರ, ವ್ಯಾಪಾರ ಅನುಕೂಲ ಸಿಂಧು ಆಗ್ತಕ್ಕಂಥದ್ದು. ಸ್ವಲ್ಪ ಒತ್ತಡ, ಪರಿಶ್ರಮವಷ್ಟೇ. ಇನ್ನು ವಿಶೇಷವಾಗಿ ಮಿಥುನ ರಾಶಿ. ಕಲಾ ಮಾಧ್ಯಮದಲ್ಲಿದ್ದೀರಿ, ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಮಾಧ್ಯಮದಲ್ಲಿ ಟೆಕ್ನಿಷಿಯನ್, ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥದ್ದಾಗುತ್ತೆ. ಎಡಿಟರ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಬಹುದು, ಗ್ರಾಫಿಕ್ ಡಿಸೈನರ್ ಇರಬಹುದು, ಆರ್ಟ್ ಡೈರೆಕ್ಟರ್ ಇರಬಹುದು, ಯೂಟ್ಯೂಬ್, ಕಿರುಚಿತ್ರ, ಕಿರು ಟಿವಿ ಮಾಧ್ಯಮ ಇರ್ಬೋದು, ಪ್ರಿಂಟಿಂಗ್, ಪ್ರೆಸ್, ಪಬ್ಲಿಕೇಶನ್ ಇವುಗಳಲ್ಲಿದ್ದೀರಿ, ತುಂಬಾ ಅನುಕೂಲ. ಕರ್ಕಾಟಕ ರಾಶಿ. ಶುಕ್ರ 6ನೇ ಮನೆ. ಅನಗತ್ಯ ಸ್ವಲ್ಪ ಖರ್ಚು, ಓಡಾಟ, ಸುತ್ತಾಟ, ಒಂದು ಸ್ವಲ್ಪ ಪ್ರೆಷರ್ ಕೆಲಸದಲ್ಲಾಗುತ್ತೆ. ಯಾಕಂದ್ರೆ ಶುಕ್ರ 6ನೇ ಮನೆಯಲ್ಲಿದ್ದಾನೆ, ಅವನ ಸಾಲದಲ್ಲೇ ಇದ್ದಾನೆ. ಸೊ ಅದರಿಂದ ಸ್ವಲ್ಪ ಎಕ್ಸ್ಟ್ರಾ ಖರ್ಚು, ಟೆನ್ಷನ್ ಇವುಗಳಾಗತಕ್ಕಂಥ ಒಂದು ಭಾವವಿರ್ತಕ್ಕಂಥ ಒಂದು ಛಾಯೆ. ಮಿಕ್ಕಂತ ಏನು ತೊಂದರೆ ಏನಿಲ್ಲ. ಒಳ್ಳೆ ಹಣ್ಣುಗಳನ್ನ ತಿನ್ನಿ. ಸ್ವಲ್ಪ ಶುಕ್ರನ್ ಛಾಯೆಯಲ್ಲಿ ಚಂದ್ರ ಬಂದಾಗ ವೀಕ್ ಆಗ್ತಾರೆ. ಆ ರೇತಸ್ಸು ಅಂತ ಹೇಳ್ತೇವೆ, ಶಕ್ತಿ ಅನ್ನತಕ್ಕಂಥದ್ದು. ಒಳ್ಳೆ ತುಪ್ಪ ತಿನ್ನಿ, ಬೆಣ್ಣೆ ತಿನ್ನಿ, ವರ್ಕೌಟ್ ಮಾಡಿ, ವಾಕಿಂಗ್ ಮಾಡಿ, ಸ್ವಲ್ಪ ದಾಳಿಂಬೆ ಹಣ್ಣನ್ನ ತಿನ್ನಿ. ಸಿಂಹ ರಾಶಿ. ಚಂದ್ರ ನಿಮ್ಮನೇಲೆ ಕುಳಿತಿದ್ದಾನೆ ಶುಕ್ರನ ಸಾರದಲ್ಲಿ. ಶುಕ್ರ ಪಂಚಮದಲ್ಲಿದ್ದಾನೆ. ಮಾಧ್ಯಮದಲ್ಲಿದ್ದೀರಿ, ಕಲಾವಿದರಾಗಿದ್ದೀರಿ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ. ಅದ್ಭುತ ಅನುಕೂಲ ನೋಡತಕ್ಕಂಥ ಒಂದು ದಿನ. ದಾಂಪತ್ಯದಲ್ಲಿ ಒಂದು ಸಣ್ಣ ಅಸಮಾಧಾನ, ಪತ್ನಿಗೆ ಇಲ್ಲ ಪತಿಗೆ ಜೊತೆಲಿ ಒಂದು ಸಣ್ಣ ಕಿರಿಕಿರಿ ಆಗ್ಬೋದು, ಇಲ್ಲ ಅವ್ರ ಆರೋಗ್ಯದಲ್ಲಿ ಒಂದು ಸಣ್ಣ ಏರುಪೇರು. ಹತ್ತಿರದಲ್ಲಿ ಬಾಲಾಜಿ ದೇವಸ್ಥಾನಕ್ಕೆ ಹೋಗಿ ಒಂದು ಪುಟ್ಟ ದರ್ಶನ ಮಾಡ್ಕೊಂಡು ಬನ್ನಿ ಮಗು. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಚಂದ್ರ ಲಾಭಾಧಿಪತಿ ಚಂದ್ರ 12ನೇ ಮನೆ. ದುಡಿಮೆ ಇದೆ, ಖರ್ಚುಗಳು, ಲಕ್ಸುರಿಗೋಸ್ಕರ ಏನೋ ಇವತ್ತೊಂದು ಒಳ್ಳೆ ಒಂದು ಮಂಚ ತಗೊಳ್ಳೋದು, ಟಿವಿ ತಗೊಳ್ಳೋದು, ಫ್ರಿಡ್ಜ್ ತಗೊಳ್ಳೋದು, ಬಂಗಾರ ತಗೊಳ್ಳೋದು, ಬೆಳ್ಳಿ ತಗೊಳ್ಳೋದು, ಒಡವೆ ತಗೊಳ್ಳೋದು, ಅಲಂಕಾರಿಕ ವಸ್ತುಗಳು, ಮನೆಯ ಅಲಂಕಾರ, ಒಪ್ಪ, ಓರ್ಣ ಈ ರೀತಿ ಮಾಡ್ತಕ್ಕಂಥದ್ರ ಒಂದು ಪ್ರಭಾವ ಇರತಕ್ಕಂಥ ಒಂದು ಛಾಯೆ. ಅಷ್ಟು ಬಿಟ್ಟರೆ ಏನು ತೊಂದರೆ ಏನಿಲ್ಲ. ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಏರ್ಲೈನ್ಸ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಕಾಸ್ಮೆಟಿಕ್ಸ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಫ್ಯಾಷನ್ ಡಿಸೈನಿಂಗ್ ಇಂಡಸ್ಟ್ರಿನಲ್ಲಿ ಇದ್ದೀರಿ. ಅದ್ಭುತ ಪ್ರಗತಿ.
ಇನ್ನು ತುಲಾ ರಾಶಿ, ಶುಕ್ರನು ಚೆನ್ನಾಗಿದ್ದಾನೆ, ಚಂದ್ರನು ಚೆನ್ನಾಗಿದ್ದಾನೆ. ಹಣ್ಣು, ಹೂವು, ಜ್ಯೂಸು, ಈ ಒಂದು ಮದ್ಯಪಾನ, ಮಧು, ಈ ಒಂದು ಕೆಸಿನೋಗಳು, ಶಿಪ್ಗಳಲ್ಲಿ ಕೆಲಸ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಚೆನ್ನಾಗಿದೆ, ಲಾಭಕರಂ, ಬ್ಯೂಟಿಫುಲ್. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಎಂಟರ್ಟೈನ್ಮೆಂಟ್, ಮಾಧ್ಯಮ. ತುಲಾ ರಾಶಿಯವ್ರಿಗೆ ಇವತ್ತೊಂದು ಗುಡ್ ನ್ಯೂಸ್. ಮಿತ್ರರನ್ನ ಭೇಟಿ ಆಗ್ತೀರಿ, ಒಳ್ಳೆ ಭೋಜನ ತಿಂತೀರಿ, ಮನಸ್ಸು ಪ್ರಫುಲ್ಲಿತ. ವೃಶ್ಚಿಕ ರಾಶಿ, ವ್ಯಾಪಾರದಲ್ಲಿರತಕ್ಕಂಥವರಿಗೆ ಒಂದ್ ಸ್ವಲ್ಪ ಒತ್ತಡ ಬಿಟ್ಟು ಉದ್ಯೋಗದಲ್ಲಿರತಕ್ಕಂಥವರಿಗೆ ಒತ್ತಡವೇನಿಲ್ಲ. ಯು ಆರ್ ಜಸ್ಟ್ ಡೂಯಿಂಗ್ ಫೈನ್. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. PCOD ಪ್ರಾಬ್ಲಮ್ ಸ್ತ್ರೀಯರಿಗೆ ಈಗ ಪ್ರತಿ ಮನೆಯಲ್ಲೂ PCOD, PCOS, ಥೈರಾಯ್ಡು ಈ ಥರದ್ದು ಆಗ್ಬಿಟ್ಟಿದೆ. ನೀವು ತಿನ್ನುತ್ತಿರುವ ಆಹಾರ ಬದಲಾಯಿಸಿಕೊಳ್ಳಿ. ನಾನು ಏನ್ ಮಾಡಿದ್ರು 70 kg ಮೇಲೆ ದಾಟ್ತಿಲ್ಲ ಮಕ್ಕಳೇ. ಮೊದಲು ಏನ್ ತಿಂದ್ರು 80 ಕೆಳಗಡೆ ಬರ್ತಾನೆ ಇರಲಿಲ್ಲ. ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದು ಊಟ. ನನ್ನ ವಾತ, ಪಿತ್ತ, ಕಫಕ್ಕೆ ತಕ್ಕಂತೆ ಒಂದು ಸಣ್ಣ ಸಣ್ಣ ಬದಲಾವಣೆಗಳು. ಏನು ತಿಂದ್ರು ದಾಟ್ತಿಲ್ಲ. ಹಂಗೂ 67ವರೆ ಬಂದ್ಬಿಟ್ಟಿದ್ದ ಮನೇಲಿ ಬೊಂಬಡ. ಏನ್ ಮಾಡಿ ಇಟ್ಕೊಂಡಿದ್ದೀರಿ ಅಂತ. ಸರಿ ಆಯ್ತು ನಿನ್ಗೋಸ್ಕಂತ ಒಂದ್ ಸ್ವಲ್ಪ ತುಪ್ಪ, ಇನ್ನೊಂದು ಅಂತ ಹೇಳಿ ತುಪ್ಪ ಕಡಿಮೆ ತಿಂತೇನೆ, ಬೇರೆ ಮತ್ತೆ 2 kg ಹತ್ಕೊಂಡಿದ್ದಾನೆ. ಅಷ್ಟರಲ್ಲೇ ಇದೆ, 70ಕ್ಕೆ ದಾಟ್ತಿಲ್ಲ, 68ಕ್ಕೆ ಕೆಳಗಡೆ ಬರ್ತಿಲ್ಲ. ಕಾರಣ ನನ್ನ ಊಟ ಪದ್ಧತಿ. ಏನ್ ತಿಂತಿದ್ದೇನೆ, ರಾತ್ರಿ ಮಲಗುವಾಗ ಏನ್ ಕಷಾಯ, ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಕಷಾಯ, ಈ ತರದ ಒಂದು ಸಣ್ಣ ಸಣ್ಣ ಚೇಂಜಸ್ ವಿಚ್ ಹಸ್ ಬಾಟ್ ಮಿ ಚೇಂಜ್. ನೀವು ಅಷ್ಟು ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿ, ನನ್ನ ಮಾತು ಕೇಳಿ. ಓವರ್ ವೆಯ್ಟ್ ಆಗ್ಬಿಡ್ತೀರ. ಅಷ್ಟೊಂದಲ್ಲಿ ಗುರು ಇದ್ರೆ ಎಲ್ಲ ಓವರ್ ಸಣ್ಣ ಆಗೋದು, ಮೈಗ್ರೇನ್ ಬರೋದು, ಸೈನಸ್ ಬರೋದು, ಕಿವಿ ನೋವು ಬರೋದು, ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರೋದು, ಕೊಲೆಸ್ಟ್ರಾಲ್ ರೈಸ್ ಆಗೋದು, BP ಸ್ವಲ್ಪ ವೇರಿಯೇಷನ್ ಆಗೋದು, ಶುಗರ್ ವೇರಿಯೇಷನ್ ಆಗೋದು. ಶುಕ್ರ 2ನೇ ಮನೆ, ಸಿಕ್ಕಾಬಟ್ಟೆ ತಿನ್ನಿಸ್ತಾನೆ. ತುಂಬಾ ಜನಕ್ಕೆ ಒಂದು ತಪ್ಪಾದ ಕಲ್ಪನೆ ಇದೆ. ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ, ಶುಗರ್ ತಿಂದ್ರೆ ಶುಗರ್ ಬರುತ್ತೆ. ಸೊ ಇವೆರಡೂ ಇಲ್ಲ ಅಂದ್ರೆ ನಮಗೆ ಲಿವರ್ ಪ್ರಾಬ್ಲಮ್ ಬರಲ್ಲ, ನಮಗೆ ಸ್ವೀಟ್ ತಿಂದಿಲ್ಲ ಅಂದ್ರೆ ಶುಗರ್ ಪ್ರಾಬ್ಲಮ್ ಬಂದಿಲ್ಲ. ಅದೆಲ್ಲ ನಿಮ್ ಭ್ರಮೆ. ಕುಡಿದಿರೋರಿಗೆ ಇವತ್ತು 50% ಲಿವರ್ ಪ್ರಾಬ್ಲಮ್ ಬರ್ತಿದೆ, ನಂಬ್ತೀರಾ? ಶುಗರ್ ತಿನ್ನದೆ ಡಯಟ್ ಅಲ್ಲಿ ಇರೋರಿಗೆ ಹಾರ್ಟ್ ಅಟ್ಯಾಕ್. ಮೊನ್ನೆ ನನ್ನ ಒಂದು ಆತ್ಮೀಯ ಡಾಕ್ಟರ್ ಬಂದಿದೆ. ನನ್ಗೆ ತುಂಬಾ ಆತ್ಮೀಯರು, ತುಂಬಾ ಡಯಟ್, ವಿಪರೀತ ಶುಗರ್, 500 ಡಮ್ 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 ಅಂತ ಹೊಡಿತಿದೆ. 500ಕ್ಕೆ. ಮೊದಲು ನಿಮ್ಮ ಲೈಫ್ ಸ್ಟೈಲ್, ಊಟ ನೋಡಿ. ಯಾರಿಗೋಸ್ಕರ ಬದುಕ್ತಿದ್ದೀರಿ? ನಿಮ್ಗೋಸ್ಕರ. ನಿಮ್ಮ ಊಟ, ನಿಮ್ಮ ಬದುಕು, ನಿಮ್ಮ ಆರೋಗ್ಯ. ಶರೀರ ಮಾಧ್ಯಮ ಕಲು ಧರ್ಮಂ. ಈ ಶರೀರವೇ ಮೊದಲು ಕಾಪಾಡಬೇಕಾಗಿರೋದು. ಇದನ್ನ ಕಾಪಾಡ್ಕೊಂಡ್ರೆ ನಿಮ್ಮವ್ರನ್ನ ಕಾಪಾಡ್ತೀರಿ, ನಿಮ್ಮವ್ರನ್ನ ಕಾಪಾಡ್ಕೊಂಡ್ರೆ ಊರ್ನ ಕಾಪಾಡ್ತೀರಿ, ಊರ್ನ ಕಾಪಾಡಿದ್ರೆ ದೇಶನ ಕಾಪಾಡ್ತೀರಿ. ನೀವೇ ಚೆನ್ನಾಗಿಲ್ಲ, ಮೈಯೆಲ್ಲ ಕಾಯಿಲೆ, ಇನ್ನೆಲ್ಲಿ ಕಾಪಾಡೋದು? ನಿಮ್ಮನ್ನೇ ಕಾಪಾಡ್ಕೊಂಡಿಲ್ಲ. ಜಾಗ್ರತೆ. ಸ್ವಲ್ಪ ಊಟ ಕಂಟ್ರೋಲ್ ಅಲ್ಲಿ ಇರ್ಲಿ. ಇನ್ನು ಧನುಸು ರಾಶಿ, ನಿಮಗೂ ಶುಕ್ರನಿಗೂ ಆಗೋದಿಲ್ಲ. ಸ್ವಲ್ಪ ಈ ಪರಕೀಯರ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಜಾಗ್ರತೆ. ತುಂಬಾ ಆತ್ಮೀಯರನ್ನ ನಂಬಿ ಶೂರಿಟಿ ಕೊಡೋದು, ದುಡ್ಡು ಕೊಡೋದು, ಒಡವೆ ಕೊಡೋದು, ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಧನುಸು ರಾಶಿ. ಖಂಡಿತ ಅದ್ರಲ್ಲಿ ನೋವು ತಿಂತಕ್ಕಂಥದ್ದು ಆಗುತ್ತೆ. ನಿಮ್ಮ ಬಾಸ್ ಆಪೋಸಿಟ್ ಸೆಕ್ಸ್ ಅಂದ್ರೆ ಗಂಡಸರಿಗೆ ಸ್ತ್ರೀಯರಿದ್ರೆ, ಸ್ತ್ರೀಯರಿಗೆ ಗಂಡಸರಿದ್ರೆ ಅಲ್ಲೊಂದು ನೋವು, ತಲೆನೋವು ಗ್ಯಾರಂಟಿ. ಇವತ್ತು ಓಂ ನಮೋ ಭಗವತೆ ವಾಸುದೇವಾಯ ಒಂದು ಪುಟ್ಟದಾಗ ಒಂದು ಜಪ. ಮಕರ ರಾಶಿ, ಅಷ್ಟಮದಲ್ಲಿ ಚಂದ್ರ, 12ನೇ ಮನೆಯಲ್ಲಿ ಶುಕ್ರ, ವಿಪರೀತ ರಾಜಯೋಗ. ಆಗಬಾರದ ಕೆಲಸ, ದಿಢೀರಂತ ಒಂದ್ ಸ್ವಲ್ಪ ದುಡ್ಡು, ಓಡಾಟ, ಎಂಟರ್ಟೈನ್ಮೆಂಟ್, ಖುಷಿಯೂ ನೋಡ್ತೀರಿ. ಶುಗರ್ ಏನಾದ್ರೂ ಇದ್ರೆ ಸ್ಪೈಕ್ ಆಗ್ಬಿಟ್ಟು ಫುಲ್ ಪೀಕ್ಗೆ ಹೋಗುತ್ತೆ. ಇನ್ಫೆಕ್ಷನ್ಗಳ ಭರಾಟೆ ಸ್ವಲ್ಪ ಆಗುತ್ತೆ. 6ನೇ ಮನೆಯಲ್ಲಿ ಗುರು ಇದ್ರೆ ಋಣಗುರು, ವ್ರಣಗುರು ಅಂತ ಹೇಳ್ತೇವೆ. ಋಣ ತಂದಿಡ್ತಾನೆ ಅಂದ್ರೆ ಸಾಲ, ಕಮಿಟ್ಮೆಂಟ್, ಇನ್ನೊಂದು ಇಲ್ಲವೇ ಏನಾದ್ರೂ ಅನಾರೋಗ್ಯ ಕಡಿಸ್ತಾನೆ ಅಂತಕ್ಕಂಥದ್ದು. ಸೊ ಚಂದ್ರ ಬೇರೆ ಶುಕ್ರನ್ ಸಾರದಲ್ಲಿದ್ದಾನೆ. ವೆರಿ ಕೇರ್ಫುಲ್.
ಸೊ ಮಲ್ಟಿಪಲ್ ಆರ್ಗನ್ಸ್ ಪ್ರಾಬ್ಲಮ್ಸ್ ಆಗೋದು, ಹೆಲ್ತ್ ಇಶ್ಯೂಸ್ ಆಗೋದು, ಮಲ್ಟಿಪಲ್ ಪೀಪಲ್ ಆಲ್ಸೋ ಹೆಲ್ಪ್ ಮಾಡೋಕೆ ಹೋಗಿ ಸಿಕ್ಕಾಕೋತಾರೆ. ನಿಮ್ಮ ಬುದ್ಧಿ ಈ 12 ರಾಶಿಗಳಲ್ಲಿ ಅತ್ಯಂತ ವಿಶೇಷ ಬುದ್ಧಿವಂತರು ಮಕರ ರಾಶಿಯವರೇ. ನಾನು ನೋಡಿದ ಹಾಗೆ ನೀವೊಂಥರ ಟೈಮ್ ಬಾಂಬ್, ಟಿಕ್ 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 ಬರುತ್ತಿದ್ದೆ ಕಾಲ ಅಂತಾರಲ್ಲ, ಹಂಗೆ ನೀವು ಕಾಲಂಗೆ ಕಾಯೋದೇ ಇಲ್ಲ, ಈಗಲೇ ಡಮಾಲ್ ಅನಿಸ್ಬಿಡ್ಬೇಕು ಅನ್ನೋ ವೇಗ. ಆ ವೇಗವೇ ಆಪತ್ತು. ಅದೊಂಚೂರು ನೋಡ್ಕೊಳ್ಳಿ. ಆರೋಗ್ಯದ ಒಂದು ಕಡೆ ನೀವು ಸ್ವಲ್ಪ ಹೆಲ್ತ್ ಫಿಟ್ನೆಸ್ ನೋಡ್ಕೊಂಡ್ರೆ ಇವತ್ತಿನ್ನೇನು ತೊಂದರೆ ಏನಿಲ್ಲ. ಇಟ್ಸ್ ಅ ನೈಸ್ ಡೇ. ಕುಂಭರಾಶಿ, ಇಟ್ಸ್ ಅ ಬ್ಯೂಟಿಫುಲ್ ಡೇ. ವೃತ್ತಿ, ವ್ಯವಹಾರ, ಉದ್ಯೋಗ, ಓಡಾಟ, ಲಾಭಂ. ಶುಕ್ರ ನಿಮ್ಮ ಭಾಗ್ಯಾಧಿಪತಿ ಸಾರದಲ್ಲೇ ಲಾಭದಲ್ಲಿದ್ದಾನೆ. ತುಂಬಾ ಚೆನ್ನಾಗಿದೆ. ಸ್ಪೋರ್ಟ್ಸ್ ಲೈನಲ್ಲಿ ಇದ್ದೀರಿ, ಮಾಧ್ಯಮ ಲೈನಲ್ಲಿ ಇದ್ದೀರಿ, ಕಲಾ ಲೈನಲ್ಲಿ ಇದ್ದೀರಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗದ ಲೈನಲ್ಲಿ ಇದ್ದೀರಿ. ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ, ಷಷ್ಠಾಧಿಪತಿಯ ಪ್ರಭಾವದಲ್ಲಿ ಚಂದ್ರನಿದ್ದು ಷಷ್ಠಾಧಿಪತಿಯ ನಿಮ್ಮ ದಶಮದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಒಂದು ಸ್ವಲ್ಪ ಒತ್ತಡ. ಈ ಬೇಕರಿ, ಸಿಹಿ ತಿಂಡಿ, ಟ್ರಾವೆಲ್ಸು, ಏವಿಯೇಷನ್ಸು, ಏರ್ಲೈನ್ಸು, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಇಂಥವುಗಳಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಒತ್ತಡದ ಛಾಯೆ. ಪರಪುರುಷ ಪರಸ್ತ್ರೀಯರ ಜೊತೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಗೊತ್ತಿಲ್ದಿರೋರ ಜೊತೆ ವ್ಯವಹಾರ ಮಾಡಬೇಡಿ. ಎರಡನೇದು, ಗೊತ್ತಿಲ್ಲದೆ ಇರೋ ವ್ಯವಹಾರವೂ ಮಾಡಬೇಡಿ, ಗೊತ್ತಿರುವ ವ್ಯವಹಾರ ಬಿಡಬೇಡಿ. ಈ 3 ನಿಭಾಯಿಸಿ ಆನಂದವಾಗಿರ್ತೀರಿ. ಎಲ್ರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.